ಇವತ್ತಿದ್ದು ಈ GTA 5 ವಿಡಿಯೋ ಒಳಗೆ ನಮಗೆ ಮೈಕಲ್ ಒಂದು ಡೇಂಜರಸ್ ಟಾಸ್ಕ್ ಕೊಡ್ತಾರೆ ಆ್ಯಂಡ್ ನಾವು ಆ ಟಾಸ್ಕ್ನ ಕಂಪ್ಲೀಟ್ ಮಾಡ್ತೀವಿಲ್ಲ ಅಂತ ತಿಳ್ಕೊಳಕ್ಕೆ ವಿಡಿಯೋ ಲಾಸ್ಟ್ ಮಟ್ಟ ನೋಡ್ರಿ ಆ್ಯಂಡ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಫೈನಲಿ ನೋಡಂತೀರಿ ನಮ್ಮ ಮೈಕಲ್ ಅವ್ರ ಮನೆ ಕಡೆ ಬಿಟ್ಟು ಹೊಂಟಾರೆ. ಅವ್ರ ಅಣ್ಣ ಅಂತಾರೆ ನಾನು ಲಾಸ್ ಸ್ಯಾಂಟೋಸಿಗೆ ಹೋಗ್ತೀನಿ, ಅಲ್ಲಿ ಮಟ್ಟ ನೀನೇ ಇಲ್ಲಿ ಗೊಹಾರ್ಯಾನಾಗ ಎಲ್ಲ ನೋಡ್ಕೋಬೇಕಂತ ಹೇಳಿ. ಓಕೆ ಮೈಕಲ್ ಅವರೇ, ಥ್ಯಾಂಕ್ಸ್ ಅ ಲಾಟ್ ಫಾರ್ ಆಲ್ ದ ಥಿಂಗ್ಸ್ ದಟ್ ಯು ಡಿಡ್ ಫಾರ್ ಮೀ ಟುಡೇ. ಸಿಗೋಣ ಮತ್ತೆ ಗೈಸ್. ಅದೇನೋ ಅಂತಾರಲ್ಲ, ಇವತ್ತು ನಮ್ದು ಏನು ದಿನ ಇತ್ತಲ್ಲ ಭಾಳ ಅಂದ್ರೆ ಭಾಳ ಕ್ರೇಜಿ ಇತ್ತು. ನಾ ಅಂದ್ಕೊಂಡಿರಲಿಲ್ಲ ಏನೇನು ಆಗೈತಲ್ಲ ಇಷ್ಟೆಲ್ಲ ಒಂದು ದಿನದಾಗ ಆಕೈತಂತ ಹೇಳಿ. ನಾವು ಅದು ಏನೇನು ಹೋಗಿ ಬಿಸ್ನೆಸ್ಸಸ್ ನೋಡಿದ್ವಂತ, ಅದನ್ನ ನನ್ನ ಕೈಯಾರ ಆ ಬಬ್ಲು ಭಯ್ಯ ನನ್ನ ಸೆಲ್ಮೇಟಿಗೆ ಚಾಕು ಹಾಕಿದಂತ, ಅದು ಮೈಕಲ್ನ ಉಳ್ಸಾಕೆ. ಅದನ್ನು ಈಗ ಹೆಂಗೆ ಏನು ಮುಂದೆ ನನ್ನ ಜೀವನ ಅಂಥೇಳಿ ನನಗೆ ಒಂದು ತಿಳಿಯವಲ್ತೆ. ಬಟ್ ಮೈಕಲ್ ಅವ್ರು ಏನೋ ಒಂದು ದಾರಿ ತೋರಿಸಿ ಹೋಗ್ಯಾರ, ಅದೇ ದಾರಿನಾಗ ನಡೆಯು ನಾವು. ಸೊ ಈಗೇನು ಮಾಡೋಣ ಅಂದ್ರೆ, ಫಸ್ಟ್ ನಮಗೆ ಅಡ್ಡಾಡಕ್ಕೆ ಒಂದು 4 ಸೀಟ್ರ್ ಕಾರ್ ಬೇಕು. ಇಲ್ಲ ಅದಾವ ಆಲ್ರೆಡಿ ಈ ವಿಲಾನಾಗ, ಬಟ್ ಇವೆಲ್ಲ ಮೈಕಲ್ ಅವ್ರ ಕಾರ್ಸ್. ಮತ್ತು ನಾವು ನಮ್ಮ ಪರ್ಸನಲಿ ಯೂಸ್ ಮಾಡ್ಕೊಂಡ್ರೆ ತಪ್ಪಾಕೈತಿ. ಸೊ ನಾವು ಒಂದು ಕೆಲಸ ಮಾಡೋಣ, ನಮ್ಮ ಕಡೆ ಇರೋ ರೊಕ್ಕನಾಗ ಒಂದು 4 ಸೀಟ್ರ್ ಕಾರ್ ಆರ್ಡರ್ ಮಾಡೋಣ. ಎದಕ್ಕಂತ ಹೇಳಿ ನಾ ಆಮೇಲೆ ಹೇಳ್ತೀನಿ. ಸೊ ನಮಗೆಲ್ಲ ಗೊತ್ತಿರಬೇಕು, ಅಕಿರನ್ ಅವ್ರು ಇದ್ರಲ್ಲ, ಅವ್ರಿಗೆ ಕಾಲ್ ಮಾಡೋ ಕೇಳೋಣ ತಡ್ರಿ ಏನಂತಾರೆ. ಈಗ ಜಸ್ಟ್ ಅಕಿರಾ ಕಾಲ್ ಮಾಡಿದೆ. ಅವ್ರ ಅಣ್ಣ ಅಂತಾರೆ ಅವ್ರದ್ದೇನೋ ಇಶ್ಯೂ ಆಗೈತಂತೆ. ಸೊ ಹಾಗಾಗಿ ಅವರು ಯಾರೋ ಚಿಟ್ಟಿ ಅಂತ ಅದಾರಂತ, ಅವ್ರಿಗೆ ಹೇಳ್ತಾರಂತ. ಅವ್ರು ಏನೋ ದೊಡ್ಡ ಕಾರ್ ಮತ್ತು ಬೈಕ್ ಡೀಲಿಂಗ್ ಮಾಡ್ತಾರಂತ. ಅವರು ಬಂದು ಡೆಲಿವರಿ ಬೇಕಂದ್ರೆ ಕೊಟ್ಟು ಹೋಗ್ತಾರಂತ ಮಗ. ಸೊ ಅವ್ರು ಹೇಳಿದ್ರೆ ನಾ ಅವ್ರಿಗೆ ಎಲ್ಲ ಹೇಳ್ತೀನಿ, ನಿಮ್ದು ಕಾರ್ ಮತ್ತು ಬೈಕ್ ರಿಕ್ವೈರ್ಮೆಂಟ್ಸ್, ಸಾರಿ ಬೈಕ್ ಅಲ್ಲ ಕಾರ್ ಅಷ್ಟೇ ರಿಕ್ವೈರ್ಮೆಂಟ್ಸ್, ಅವ್ರು ತಂದು ನಿಮ್ಗೆ ಡೆಲಿವರಿ ಮಾಡ್ತೀನಿ ಅಣ್ಣ ಅಂತಾರೆ. ಸೊ ಐ ಥಿಂಕ್ ವರ್ಕೌಟ್ ಆಕೈತೆ ಅನ್ಕೊತೀನಿ. ಚಿಟ್ಟಿಯವ್ರು ಬಂದರೆ ನಾವು ಆ ಕಾರ್ ಇಸ್ಕೊಳ್ಳೋಣ. ಈಗ ಏನಂದ್ರೆ ಗೈಸ್, ಇನ್ನೊಂದು ಕಾಲ್ ಬರಂತೈತಿ. ಈಗ ಜಸ್ಟ್ ನಾ ಬನಿಯನ್ ಮಾಫಿಯಾ ಲೀಡರ್ ಜೊತೆ ಮಾತಾಡಿದೆ. ಅವ ಅಣ್ಣ ಅಂತಾನೆ ಈಗ ಬಂದು ನಂಗೆ ಮೀಟ್ ಆಗ್ಬೇಕು, ನಿಮ್ದು ಏನಲ್ಲಿ ಸೀನ್ ಆತಲ್ಲ ಶೂಟಿಂಗ್ನಾಗ, ಅಲ್ಲಿ ಹೋಗಿ ನೀವು ಮೈಕಲಿಗೆ ಚೇಸ್ ಮಾಡಿದ್ರಿ, ಅದ್ರಾಗ ಬಬ್ಲು ಭಯ್ಯ ಏನೋ ತೀರ್ಕೊಂಡಿದ್ದು ಅವ್ಗೆ ವಿಷಯ ಗೊತ್ತಾಗೈತಂತ. ಈಗ ಬಬ್ಲು ಭಯ್ಯ ಬಾಡಿ ಐತಂತ ಅವ್ನ ಕಡೆ, ಅವಂಗೆ ಅರ್ಥ ಮಾಡ್ಕೊಳ್ದೈತಂತ ಇದು ಹೆಂಗಾಗೈತೆ ಅಂತ ಹೇಳಿ. ಅಪ್ಪ ಅದೇನೋ ಅಂತಾರಲ್ಲ ಗೈಸ್, ನಾವು ನೋಡಿದ್ರೆ ಈ ಸಿಟಿನಾಗ ಒಬ್ಬರ ಅದೀವಿ, ಅವ ನೋಡಿದ್ರೆ ಕರೆ ಅಂತಾನೀಗ ಅವ್ಗೆ ಏನು ಹೇಳ್ಬೇಕಂತ ಹೇಳಿ ಗೊತ್ತಾಗೋಲ್ತ. ಬಟ್ ಏನೇ ಇರಲಿ, ಹೋಗಲ್ಲಿ ಫಸ್ಟ್ ಅವ್ನ ಜೊತೆ ಮಾತಾಡೋಂಬರ್ರಿ ನಮ್ಮ ಕಾರ್ ತೊಗೊಂಡೆ. ನನಗೇನು ಹೆದರಿಕೆ ಅಂತೈತೆ ಅಂತ ಹೇಳಿ, ಎಲ್ಲಿ ನಾನು ಚಾಕು ಹಾಕಿನ ಅಂತೇಳಿ ಗೊತ್ತಾಗೈತೆ ಅಂತೇಳಿ ನಂಗೆ ಅದ ಭಯ ಹುಟ್ಟಂತೈತಿ ಈಗ. ಮತ್ತು ಅವ್ರಿಗೆ ಗೊತ್ತಾಗಿ ಇಲ್ಲಿರುವುದ ನಾವು ಒಬ್ಬನದೀನಿ. ಮೈಕಲ್ ಅವ್ರೇನೋ ಭರವಸೆ ಕೊಟ್ಟು ಹೋದ್ರೆ, ಬಟ್ ಅಲ್ಲಿ ಅಷ್ಟು ಮಂದಿ ನೋಡು ನಾವು ಒಬ್ಬನ ಹೋಗಿ ಮಾತಾಡೋದು, ಅದು ಬಾಯಿ ಮಿಸ್ ಆಗಿ ಏನರ ತಪ್ಪಾಗಿ ಹೇಳಿದ್ನಂದ್ರೆ ಅವ್ರು ಒಮ್ಮೆ ನನ್ನ ಮೇಲೆ ಡೌಟ್ ಪಟ್ಟು ಏನರ ಮಾಡಿಗಿಡಾರ ಅಂತೇಳಿ ಈಗ ಹೆದರಿಕೆ ಕಾಡ ಅಂತೈತೆ ನನಗೆ. ಆದರೂ ಹೋಗಿ ಏನರ ಒಂದು ರೀಸನ್ ತೊಗೊಂಡು ಹೇಳುವಂತಡ್ರಿ ಗೈಸ್. ಅವ್ರಿಗೆ ಬೇರೆ ಏನರ ಹೇಳ್ಬಿಡೋಣ, ಬಬ್ಲು ಭಯ್ಯ ಹಂಗಾಗಿದ್ದ ಲೈಕ್ ಬೈಕಿಂದ್ರ ಬಿದ್ದ ಅಥವಾ ನಾವು ಸಾಯಿಸಿವಿ ಅಂತೇಳಿ ಹೇಳಕ್ಕೆ ಹೋಗೋದು ಬೇಡ, ಯಾಕಂದ್ರೆ ಮತ್ತೆ ಸೀನ್ ಆಗ್ಬಿಡ್ತೈತೆ ನಮ್ಗೆ. ಫೈನಲಿ ನಾವು ಬನಿಯನ್ ಮಾಫಿಯಾ ಲೀಡ್ರ್ ಮನೆ ಕಡೆ ಬಂದಾತು. ಆಲ್ಮೋಸ್ಟ್ ಇನ್ನೇನು ಅಲ್ಲೇ ನಿಯರ್ ಬೈ ಅದ್ದೀವಿ ನಾವು. ನನಗೆ ಆಲ್ರೆಡಿ ಭಯ ಸ್ಟಾರ್ಟ್ ಆಗೈತಿ, ಏನು ಮಾತಾಡ್ಬೇಕು ಅಂತೇಳಿ ಅಲ್ಲಿ ಹೋಗಿ. ಅವ ನೋಡಿದ್ರೆ ಫುಲ್ ಫ್ಯೂರಿಯಸ್ ಇರ್ತಾನೆ ಈಗ, ಮತ್ತು ಅದು ರೋಷದಿಂದ ಅಂತಾರಲ್ಲ ಫುಲ್ ಸಿಟ್ಟಾಗಿ ಕುಂತಿರ್ತಾನೆ, ಹೆಂಗಾಗಿತ್ತಿದ್ದು ಏನಾತ ಅಂತೇಳಿ. ಆ ಬಬ್ಲು ಭಯಕ್ಕೆ ಹೇಳಿದ್ದಾನ, ಬೇಡ ಬೇಡ ಮೈಕಲ್ ಅಂತಂದ್ರೆ ಅಷ್ಟು ಹುರ್ಕೋಬೇಡ, ಯಾಕೆ ಅವಂದು ಕೆಲಸ ಏನೈತೆ ಅವ ಮಾಡೋಗ್ಯಾನ ಬಂದು, ಯಾಕೆ ಅಷ್ಟು ಇದು ಮಾಡಾಕೊಂಟಿ ಅಂತೂ ಹೇಳಿದ್ದೆ ಅವತ್ತು. ಒಟ್ಟು ಕೇಳಿಲ್ಲ, ಬ್ಲಾಕ್ ಮಾಡಿಸಿದ್ದೆ ಇವ್ರು ಬನಿಯನ್ ಮಾಫಿಯಾದವ್ರೆ. ಬಟ್ ಅವ ಬಬ್ಲು ಭಯ್ಯ ರೊಚ್ಚಿಗೆದವ್ರಿಗೆ ಹೊಡಕ್ಕೆ ಹೋಗ್ಬಿಟ್ಟ. ನನ್ನ ಕೈಯಾಗೂ ಕಂಟ್ರೋಲ್ ಆಗಲಿಲ್ಲ. ನಾ ಒಬ್ಬರಿಗೆ ಅದು ಯಾರಿಗಾರ ಇನ್ನೋಸೆಂಟ್ ಅಂತಲ್ಲ, ಯಾರಿಗಾರ ಅಂಥ ದೊಡ್ಡ ವ್ಯಕ್ತಿಗೆ ಕಣ್ಣು ಮುಂದೆ ಸಾಯಿಸೋದು ನನ್ನ ಕೈಯಾಗ ನೋಡೋಕ್ಕಾಗಲಿಲ್ಲ. ಅದಕ್ಕೆ ನಾನು ಅವ್ನಿಗೆ ಚಾಕು ಆಗಿಬಿಟ್ಟೆ. ಅದೇನೋ ಅಂತಾರಲ್ಲ ಗೈಸ್, ಅದು ಬರ್ದಿತ್ತು ಅನಿಸೈತೆ ಹಿಂಗೆ ಆಗ್ಬೇಕಂತೇಳಿ, ಅದಕ್ಕೆ ಹಂಗೆ ಆಗ್ತದೆ. ಇದೇ ರೂಢಿಗೆ ಹೋಗ್ಬೇಕು ಅನಿಸ್ತೈತೆ ನಾವು. ಇಲ್ಲೇ ಲಾಸ್ಟ್ ಟೈಮ್ ಇಲ್ಲೇ ಬಂದಿದ್ದು ನೆನಪೈತೆ ನನಗೂ. ಏನಂದ್ರೆ ಆ ಬನಿಯನ್ ಮೈಫೈಲ್ ಇಡೋದಲ್ಲ, ಸ್ವಲ್ಪ ಸೈಕು ಅದಾನ, ಏನು ಒಂದು ಮಾತು ಕೇಳಂಗಿಲ್ಲ. ಲಾಸ್ಟ್ ಟೈಮು ನಾವು ಭಾಳ ಟಾರ್ಚರ್ ಅಂದ್ರೆ ಟಾರ್ಚರ್ ಕೊಟ್ಟಿದ್ದ. ಅದೇ ಏನು ನಾನು ಯೋಚನೆ ಮಾಡಂತೀನಿ ಏನಂತ ಹೇಳ್ಬೇಕಂತ ಹೇಳಿ. ಅಟ್ಲೀಸ್ಟ್ ಅವನ ಹೇಳಿದ್ದಕ್ಕೆ ಅಗ್ರಿ ಆದ್ರೆ ಸಾಕು, ಇಲ್ಲಾಂದ್ರೆ ಮತ್ತೆ ಭಾಳ ಕಷ್ಟ ಆಕೈತೆ ನಮ್ಗೆಲ್ಲರಿಗೆ ಒಮ್ಮೆ. ಏನಪ್ಪ ಇದು, ಎಲ್ಲರೂ ಭಾಳಷ್ಟು ಮಂದಿ ನಿಂತ್ಬಿಟ್ಟಾರಲ್ಲ ಇಲ್ಲಿ. ಸುಮ್ಮನೆ ನಾವು ಹೋಗಿ ಗಾಡಿ ಪಾರ್ಕ್ ಮಾಡಿ ಹೋಗಿ ನಿಂದ್ರು, ಇಲ್ಲಾಂದ್ರೆ ಮತ್ತೆ ಸೀನ್ ಆಗಿತ್ತು. ಈ ಭಾಳಷ್ಟು ಮಂದಿ ಸೇರ್ಕೊಂಡಾರಲ್ಪ ಇಲ್ಲೇ. ನಾನು ಕೊಂಡಿದ್ದೆ ಕಮ್ಮಿ ಅದಾರ ಅಂಥೇಳಿ. ಅಲ್ಲಿ ಹೋಗೋಣ ತಡ್ರಿ, ಏನು ಮಾಡ ಅಂತಾರಂತ ನೋಡೋಣ. ಈ ಯಾರಿಗೆ ಮಲ್ಗ್ಸ್ಯಾರಲ್ಪ ಇವ್ರೇ, ಯಾರಪ್ಪ ಇದು? ಓ ಅವನೇ ಇರ್ಬೇಕು, ಬಬ್ಲು ಭಯ್ಯನ ಅದಾನಿಲ್ಲೇ. ಮತ್ತು ಎದ್ದು ಮಾತಾಡಂತೀನಿ ನಾ. ಮಾತಾಡೋಕ್ಕೆ ಸಾಧನ ಇಲ್ಲ ಬಿಡ, ನಾವು ಚಾಕು ಹಾಕಿತ್ತು ಅವನಿಗೆ. ಇಲ್ಲಿ ಬಾಸ್ ಕುಂತಾರೆ, ಇವರೆಲ್ಲ ಅಳ ಅಂತಾರೆ. ಹಾಯ್ ಬಾಸ್, ಹೇಗಿದ್ದೀರಾ?
ಅವ್ರ ಅಣ್ಣಾಂತರ ಯಾರು ಮಾಡಿದ್ದಿದೆ ಇದು ಎಲ್ಲ ಹೆಂಗೆ ಆಗೈತಿ. ನಾನು ನಿಂತ್ರ ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ, ನಾನು ನಿಂತ್ರ ಇದು ನೀನು ನೋಡಿದ್ರೆ ಏನು ಮಾಡ್ಕೊಂಬಂದು ಇಲ್ಲೇ ನಮ್ಮ ಕಡೆ ಇರೋ ಬೆಸ್ಟ್ ಗ್ಯಾಂಗ್ ಮೆಂಬರಿಂದ ಪ್ರಾಣ ಹೋಗೈತಿ. ಎಲ್ಲದ ನಾವು ಮೈಕಲ್ಲಿ ಹಿಡ್ಕೊಂಬಂದೇನೋ ಅವ್ಗೆ ಅಟ್ಲೀಸ್ಟರ ಅಂತ ಕೇಳಂತಾರೆ. ಸರ್ ಇಲ್ಲ ಸರ್, ಅದು ಏನಂದರೆ ಬಬ್ಲು ಭಯ್ಯ ನಾವು ಬೈಕ್ ತೊಗೊಂಡು ಹಿಂಗೆ ಚೇಸ್ ಮಾಡೋ ಮುಂದೆ ಅಲ್ಲಿ ಹಿಂದೆ ಒಂದು ಡಿವೈಡರ್ ಇತ್ತು. ಆ ಡಿವೈಡ್ರಿಗೆ ಹೋಗಿ ಗುದ್ದಿ ಇದು ಫುಲ್ ಡ್ಯಾಮೇಜ್ ಅಂದ್ರೆ ಏನಂತಾರೆ ತಲೆ ಒಡೆದು ಬಿಡ್ತಾವಂದೆ. ಸೊ ನಾನು ಅದನ್ನು ಇವ್ನು ಕರ್ಕೊಂಡು ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡುವಷ್ಟಿಗೆ ಮತ್ತೆ ಟೈಮ್ ಆಕೈತೆ ಅಂತೇಳಿ ಅಲ್ಲೇ ಬಿಟ್ಟು ನಾನು ಮೈಕಲ್ನ ಚೇಸ್ ಮಾಡಿದೆ. ಮೈಕಲ್ ಫುಲ್ ಸ್ಪೀಡಾಗಿ ಹೊಡ್ಕೊಂಡು ಹೋಗಿ ಎಸ್ಕೇಪ್ ಆಗಿಬಿಟ್ರೆ ನಾ ಏನೂ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಅಂದ್ಕೊಂಡಿದ್ದೆ ಭಾಳ ಏಟಾಗಿಲ್ಲ ಬಬ್ಲು ಬಾಯಾಗ ಅಂತೇಳಿ. ಇಲ್ಲಿ ನೋಡಿದ್ರೆ ಅವ್ರದ್ದು ಬಾಡಿನೇ ಐತೆ ಅಂತೇಳಿ ನನಗೂ ನೋಡಿ ಆಶ್ಚರ್ಯ ಅಂತೈತಿ. ಅವ್ರ ಅಣ್ಣ ಅಂತಾರೆ ಇದೆಲ್ಲ ನಿನ್ನಿತ್ರನ ಆಗಿದ್ದೆ, ಈಗ ನೀನೇ ಸರಿ ಮಾಡ್ಬೇಕಿದ್ದೇನೆ. ನಾ ಹೆಂಗೆ ಮಾಡ್ತಿ ಏನು ಮಾಡ್ತಿ ಗೊತ್ತಿಲ್ಲ, ನಂಗೆ ಆ ಮೈಕಲ್ ಬಾಡಿ ಬೇಕಂತ ಅಂತಾರೆ. ಇದೇನಪ್ಪ ಇವ್ರು ನೋಡಿದ್ರೆ ಮೈಕಲ್ ಬಾಡಿ ಬೇಕನ್ನ ಅಂತಾರೆ, ಮೈಕಲ್ ನೋಡಿದ್ರೆ ಇವ್ರ ಬಾಡಿ ಬೇಕನ್ನ ಅಂತಾರೆ. ನಾ ಏನು ನಂದ ಬಾಡಿ ಕೊಡ್ಲೇನೆ ಏನು ಒಂದು ಎಂಥ ತೊಟ್ಟ ಎಡವಟ್ನಾಗ ಸಿಗಾಕೊಂಡೆ ನಾ ಅಂತರು. ಯಪ್ಪ ಅಣ್ಣ ಅಂತಾರೆ ಇನ್ನು ಸ್ವಲ್ಪ ಹೊತ್ನಾಗ ಫ್ಯೂನ್ರಲ್ ಆಕೈತಿ, ಫಸ್ಟ್ ಅದು ಇಲ್ಲಿಂದ ಮುಗಿಸ್ಕೊಂಡು ಹೋಗ, ಆಮೇಲೆ ಬೇಕಂದ್ರೆ ಅದನ್ನು ನಾ ಏನು ಹೇಳಿಲ್ಲ ಮೈಕಲ್ ಬಾಡಿ ಅದನ್ನು ತಂದು ಕೊಡೋಣ ಅಂತಾರೆ. ಮೈಕಲ್ ಬಾಡಿ ಅನ್ನಕ್ಕಂತಾರೆ, ಅದು ಮೈಕಲ್ಗಿನ ಹೊಡೆಯೋದಷ್ಟು ಈಸಿ ಅಂದ್ಕೊಂಡಾರಣ್ಣ ಇವ್ರೆ. ಮೊದಲು ಅವ್ರು ದೊಡ್ಡ ಮಾಫಿಯಾ ಅದಾರ ಇವ್ರು. ಹಂಗೆ ಇವತ್ತು ನಾಳೆ ಹುಟ್ಕೊಂಡವ್ರೆಲ್ಲ ಬಂದು ಹೊಡಿಯೋಣ ಅಂತ ಹೆಂಗೆ ಹೊಡಿಲಿ ನಾವು ಹೋಗಿ. ಈಗೇನೋ ಟ್ರಾನ್ಸ್ಪೋರ್ಟ್ ಮಾಡ್ತಾರಂತ ಅವ್ರೇನ. ಇವರೆಲ್ಲ ಎಮೋಷ್ನಲ್ ಆಗಿಬಿಟ್ಟಾರೆ ಇವ್ರ ಗ್ಯಾಂಗ್ ಮೆಂಬರ್ಸ್. ಇವನ್ ಮುಖಾಂತರ ನೋಡೋಕ್ಕಾಗೋಲ್ತು ನನಗೆ. ಹೇಳಿದ್ದ ನಮ್ಗೆ ಎಷ್ಟು ಬೇಡ ಬೇಡ ದ್ವೇಷ ಇಟ್ಕೋಬೇಡ ಒಬ್ಬ ಮನುಷ್ಯನ ಮೇಲೆ ಅಷ್ಟು ಅಂತ ಹೇಳಿ ಮಾತಾ ಕೇಳಾಗಿಲ್ಲ ಅಂತ ನಂದು. ಆಗ್ಬೇಕಿಂತವೆಲ್ಲ ಇನ್ನೂ ಆಗಲಿ ಗೊತ್ತಾಕೈತೆ ಅವಾಗಾರ. ಇನ್ನೇನು ಆಗೇ ಬಿಟ್ಟೈತೆ ಬಿಡ ಪೂರ. ಬನ್ಯನ್ ಮಾಫಿಯಾ ಲೀಡರ್ ಅನ್ನ ಅಂತಾನೆ. ಇನ್ನು ಸ್ವಲ್ಪ ಹೊತ್ನಾಗ ಅದು ಫ್ಯೂನರಲ್ ಗಾಡಿ ಬರ್ತೈತಂತೆ. ಇವನ್ ಬಾಡಿ ಮೂವ್ ಮಾಡಿ ಗ್ರೇವಾರ್ಡಿಗೆ ಹೋಗಿ ಸ್ವಲ್ಪ ಏನಂತಾರ ಬರಿ ಮಾಡಿ ಬರ್ಬೇಕನ್ನ ಅಂತಾನೆ. ಫೈನಲಿ ಆ ಬಾಡಿನ ನಾವು ಆ ಗಾಡಿನಾಗ ಮೂವ್ ಮಾಡಾತೆ. ಗಾಡಿ ಅನ್ನ ಅಂದ್ಬಿಟ್ಟಿನಿ ಅಂದ್ರೆ ಬಬ್ಲು ಭಯ್ಯ ಬಾಡಿನ ಆ ಗಾಡಿನಾಗ ಇಟ್ಟಾತೆ. ಈಗೇನು ಒಂದು ಫ್ಯೂನ್ರಲಿಗೆ ಹೊಂಟಿವಿ, ಇವರೆಲ್ಲೇ ಒಂದು ಜಾಗ ನೋಡೋರಂತೆ ಅಲ್ಲೇ ಮನ್ ಮಾಡ್ತಾರಂತೆ. ಬಟ್ ನಂಗೆ ಏನು ಕಾಡ ಅಂತೈತೆ ಅಂದ್ರೆ ಪ್ರಶ್ನೆ, ಇವನ್ ನೋಡಿದ್ರೆ ಮೈಕಲ್ಲಿಗೆ ಹಾಮ್ ಮಾಡೋಣ ಅಂತಾನೆ. ಮೈಕಲ್ ನೋಡಿದ್ರೆ ಆಲ್ರೆಡಿ ನಂಗೆ ಒಂದು ಟಾಸ್ಕ್ ಕೊಟ್ಟಿದ್ರೆ ಈ ಬನಿಯನ್ ಮಾಫಿಯಾ ಗ್ಯಾಂಗ್ನ ಪೂರ ಡಿಸ್ಟ್ರಾಯ್ ಮಾಡಂತೇಳಿ. ಬಟ್ ನಂದು ಅದ ತಲೆ ಓಡಾಂತಿಲ್ಲ. ಏನಂದ್ರೆ ನಾವು ಒಬ್ಬನ ಅದೀನಿ, ಇವ್ರಿಗೆಲ್ಲ ಇಷ್ಟು ಮಂದಿ ಅದಾರೆ, ಇವ್ರಿಗೆಲ್ಲ ಹೆಂಗೆ ಸಾಯಿಸ್ಬೇಕಂತೇಳಿ ನಂಗೆ ಗೊತ್ತಾಗೋಲ್ತೆ. ಅದನ್ನು ಥಿಂಕ್ ಮಾಡಂತೀನಿ ಏನು ಮಾಡಲಿ ಅಂತೇಳಿ ತಲೆ ಓಡೋವಲ್. ಸ್ವಲ್ಪ ಗನ್ ತೊಗೊಂಡೋದ್ರು ಒಬ್ಬನ ಗ್ಯಾರಂಟಿ ಎಲ್ಲರೂ ಹೊಡೆದು ಬಿಸಾಕ್ತಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡ್ಬೋದು, ಇವ್ರಿಗೆ ಹೆಂಗೆ ಸಾಯಿಸ್ಬೋದು ಅಂತೇಳಿ ತಲೆಯಾಗ ಬರೋವಲ್ತೆ. ಹೆಂಗೆ ಇವ್ರಿಗೆ ಅದು ಈ ಲೀಡ್ರಿಗೆ ಒಬ್ಬಂಗ ಹೆಂಗೆ ಹೊಡಿಬೇಕಂತೇಳಿ ಯೋಚನೆ ಮಾಡಂತೀನಿ ಇನ್ನೂ ಮಟ್ಟ. ಮೋಸ್ಟ್ಲಿ ಯಾರಾದರೂ ನಮ್ಗೆ ಏನಾದರೂ ಕೊಟ್ಟರೆ ಲೈಕ್ ಏನರ ಹಿಂಗೆ ಇಂಜೆಕ್ಷನ್ ಅದೇನರ ಕೊಟ್ಟರೆ ಸಾಯಿಸ್ಬೋದು. ಬಟ್ ಗನ್ ತೊಗೊಂಡಂತೂ ಒಬ್ಬನ ಹೋಗಿ ಇಡೀ ಗ್ಯಾಂಗಿಗೆ ಹೊಡಿದಂತೂ ಭಾಳ ಕಷ್ಟ. ಸೊ ಇವ್ರಂತೂ ಹೆಂಗೆ ಬೇಕಾದ್ರೆ ಹೊಂಟಾರೆ ನೋಡೋಣ ತಡ್ರಿ ಗೈಸ್. ಬೇರೆ ನಾವು ಯಾರಿಗೆ ಹಾಕೈತಲ್ಲ ಅವ್ರಿಗೆ ಯಾರಿಗಾರ ಹೆಲ್ಪ್ ಕೇಳೋಣ. ಒಬ್ಬನ ಕೈಯಾಗಂತೂ ಡೌಟ್ ಇದೆ ಇವ್ಗೆ ಇಡೀ ಗ್ಯಾಂಗಿಗೆ ಹೊಡಿಯೋದೆ. ಯಾಕಂದ್ರೆ ಇಲ್ಲಿ ಯಾರೂ ಇಲ್ಲ ನಮ್ಮ ಜೊತೆ ಇವತ್ತು. ಇರೋದು ಒಬ್ಬನೇ ಇದ್ದ, ಅವ ಬಬ್ಲು ಭಯ್ಯ, ಅವನ ಮೇಲೆ ಹೋಗ್ಬಿಟ್ಟಾನ. ಈಗ ಅವಂದ ಗ್ಯಾಂಗಿಗೆ ಹೊಡಿಬೇಕಂದ್ರೆ ಅಟ್ಲೀಸ್ಟ್ ಯಾರಾದ್ರೂ ಜೊತೆಗಿರ್ಬೇಕಲ್ಲ. ಯಾರೂ ಜೊತೆಗಿಲ್ಲ ಅಂದ್ರೆ ಹೆಂಗೆ ಹೊಡಿಲ್ಲ ಅಂತೇಳಿ ಅದೇ ಯೋಚನೆ ಮಾಡ ಅಂತೀನಿ ನಾನು. ಫೈನಲಿ ನಾವು ಇದು ಗ್ರೇವ್ಯಾರ್ಡ್ ಕಡೆ ಬಂದ್ವಿ. ನೀವು ನೋಡಂತಿರಲಿಲ್ಲ ಗ್ರೇವ್ಯಾರ್ಡ್ ನಮ್ಮ ಕಣ್ಣು ಮುಂದನ್ನ ಐತಿ. ನನಗೆ ಏನಂದ್ರೆ ಈ ಬಬ್ಲು ಭಯ್ಯಾಗ ಭಾಳ ಮಿಸ್ ಮಾಡ್ಕೊತಿನ್ನ. ಎಲ್ಲ ಟಾಸ್ಕ್ನಾಗೂ ಹೆಲ್ಪ್ ಮಾಡಿದ್ದ, ಮನಿ ಕಳ್ತನ ಮಾಡಿದ್ದಂತೂ ಒನ್ ಆಫ್ ದ ಮೋಸ್ಟ್ ಸ್ಪೆಷಲ್ ಮೆಮ್ರೀಸ್. ಅದೇನೋ ಅಂತಾರಲ್ಲ ಗೈಸ್, ಎಲ್ಲ ಒಂದೇನರ ಪಡಿಬೇಕಂದ್ರೆ ಏನರ ಒಂದು ಕಲ್ಕೋಬೇಕಂತೇಳಿ ಅದ ಅನ್ಸಂತೆಗಿದೆ ಸಿಚುವೇಶನ್ ನೋಡಿದರೆ. ಆಲ್ರೆಡಿ ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಅವ್ರ ಗ್ಯಾಂಗ್ ಮೆಂಬರ್ಸ್ ಬಂದಾರಂತೆ. ಪಾಪ ನನಗೂ ಸ್ವಲ್ಪ ಎಮೋಷನಲ್ ಅಂತೀನಿ ಇವ್ರು ಮಾಡೋದು ನೋಡಿ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಬಬ್ಲು ಭಯ್ಯ ನಮ್ಮದು ಫಸ್ಟ್ ಫ್ರೆಂಡ್ ಇದ್ದ ಗೋಹಾರ್ಯಾನಾಗೆ. ಬಟ್ ಅದೇನೋ ಅಂತಾರಲ್ಲ, ಎಲ್ಲರೂ ಭಾಳ ಎತ್ತರಕ್ಕೆ ಹೋಗ್ಬೇಕಂದ್ರೆ ಇಂಥದ್ದೇನರ ಸೀನ್ ಆಗೇ ಹಾಕವಂತೆ. ಸೊ ಬಾಸ್ ಅನ್ನ ಅಂತಾರೆ ಬಾಡಿ ತೆಗೀರಿ ಅಂತೇಳಿ. ಬಬ್ಲು ಭಯ್ಯ ಬಾಡಿನ ನಾವು ಮೂವ್ ಮಾಡಾತ ಈ ಸಿಮೆಟ್ರಿ ಒಳಗೆ. ನೀವು ನೋಡಂತಿರಲ್ಲ ಗೈಸ್, ಬಬ್ಲು ಭಯ್ಯಗೆ ಫೈನಲಿ ಒಂದು ಲಾಸ್ಟ್ ಗುಡ್ ಬೈ ಹೇಳೋ ಟೈಮ್ ಬಂದಾತ. ಗುಡ್ ಬೈ ಬಬ್ಲು ಭಯ್ಯ, ಮುಂದಿನ ಜನ್ಮ ಏನಾದರೂ ಅಂತಿತ್ತಂದ್ರೆ ನಿನಗೆ ಸ್ವಲ್ಪ ಸಿಟ್ಟನ್ನ ಕಮ್ಮಿ ಮಾಡಿ ಹುಟ್ಟು. ಬಟ್ ನಾ ಏನನ್ನಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಸಿಚುವೇಶನ್ನಾಗ ಇಲ್ಲಿ ಯಾರ್ಯಾರು ನಿಂತಾರಲ್ಲ ಗೈಸ್,
ಇವ್ರಿಗೂ ಎಲ್ಲರಿಗಿನ ಹೆಣ ಮಾಡಿ ಇಂಥದ್ದು ಸಿಮೆಟ್ರಿ ಇನ್ನೊಂದು 10 ಸಿಮೆಟ್ರಿ ಕಟ್ತೀನಿ ನೋಡ್ತೀರಿ. ಯಾಕಂದ್ರೆ ನಾವು ನಮ್ಮ ಟಾಸ್ಕ್ ಐತಲ್ಲ ಅದನ್ನು ಕಂಪ್ಲೀಟ್ ಮಾಡಬೇಕು. ಅದನ್ನು ಮಾಡ್ಬೇಕಂದ್ರೆ ಇವ್ರದ್ದೆಲ್ಲ ಹೆಣ ಬೀಳಬೇಕು. ಈ ಕೋರೆನ್ ಬಾಸ್ ಅದನ್ನಲ್ಲ ಫಸ್ಟ್ ಇವಂಗೋ ಇಡ್ತೀನಿ. ಹೆಂಗೆ ಇಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಗ್ಯಾರಂಟಿ ಇಡ್ತೀನಿ. ಏನೋ ಪೂಜೆ ಮಾಡ ಅಂತಾನೆ ಭಾಳ ಇದಿತ್ತಂತ ಅನಿಸುತ್ತೆ ಇವಂಗೆ. ಇವ ಬಬ್ಲು ಭಯನ ಮೇಲೆ ಪ್ರೀತಿ, ಅದಕ್ಕೆ ಇಷ್ಟು ಎಮೋಷನ್ಸ್ ತೋರ್ಸ ಅಂತಾನೆ ಇವತ್ತು. ನಮಗೂ ಏನೇನು ಅಂದ ಇವ ಒಮ್ಮೆ. ಇರಲಿ, ಏನೋ ಅಂತಾರಲ್ಲ, ಇವ್ರಿಗೂ ಎಲ್ಲರಿಗೂ ಒಂದು ಪಾಠ ಕಳ್ಸೋಣ ಲಾಸ್ಟಿಗೆ. ಐ ಥಿಂಕ್ ಫೈನಲಿ ಇವರು ಮಣ್ಣು ಹಾಕಕ್ಕೆ ಸ್ಟಾರ್ಟ್ ಮಾಡಿದರೆ ಇನ್ನೇನು ಫ್ಯೂನ್ರಲ್ ಮುಗೀತು ಅನಿಸ್ತೈತಿ. ನಾವು ಇಲ್ಲಿಂದ ಹೋಗೋದು ಯಾಕೋ ನನಗೆ ಬೆಟ್ರ್ ಅನ್ಸತೈತಿ. ಭಾಳತ್ತನ ಇದ್ರೆ ಮತ್ತು ಇವಂಗೆ ಏನೋ ಸ್ವಲ್ಪ ಸಿಟ್ಟು ಬಂದು ಏನೇನರ ಕ್ವಶನ್ಸ್ ಕೇಳ್ಕೋತ ಕುಂದಿರ್ತಾನವ ಬನ್ಯಾನ ಮಾಫಿಯಾ ಲೀಡರೇ. ಅದಕ್ಕೆ ಇಲ್ಲಿಂದ ಹೋಗ್ಬಿಡೋಣ ಎಷ್ಟು ಜಲ್ದಿ ಆಕೈತೆ ಅಷ್ಟು ಜಲ್ದಿ. ಯಾಕಂದ್ರೆ ನಾವು ಒಂದು ಆರ್ಡ್ರ್ ಹಾಕೀವಿ. ಆ ಆರ್ಡ್ರ್ ಸ್ಟೇಟಸ್ ಏನಂತ ಹೇಳಿ ಹೋಗಿ ಕೇಳ್ಕೊಳ್ಳೋಣ. ಸ್ವಲ್ಪ ಸೈಡಿಗೆ ಹೋಗಿ ಫೋನ್ ಹಚ್ಚಂತಡ್ರಿ ಗೈಸ್. ನಾ ಈಗ ಜಸ್ಟ್ ಚಿಟ್ಟಿಗೆ ಫೋನ್ ಹಚ್ಚಿದ್ದೆ. ಅವ್ರಂದ್ರೆ ಅವ್ರೇನೋ ಗಾಡಿ ತೊಗೊಂಡು ಬರೋಕ್ಕೆ ರೆಡಿ ಆಗ್ಯಾರಂತೆ. ನಾ ಅದು ಅಂದೆ ಅವರಿಗೆ, ಪ್ಲೀಸ್ ಏನಾದರೂ ನಿಮ್ಮ ಕಡೆ ಬೇರೆ ಐಟಮ್ ಯಾವುದಾದ್ರಿಂದ ನಾನು ಹಿಂಗೆ ನಂಗೆ ಒಂದು ಟಾಸ್ಕ್ ಸಿಕ್ಕೈತಿ, ಮೈಕಲ್ ಅವ್ರು ಕೊಟ್ಟಾರ. ಆ್ಯಂಡ್ ಅದನ್ನು ನಾನು ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಒಬ್ಬನ ಕಡೆಯಿಂದ ಇಂಪಾಸಿಬಲ್ ಐತಿ. ಏನಾದರೂ ನನಗೆ ಹೆಲ್ಪ್ ಆಗುವಂಥ ಐಟಮ್ ತೊಗೊಂಬಾ ಅಂತ ಹೇಳೀನಿ. ಅವ್ರನ್ನ ಟ್ರೈ ಮಾಡ್ತೀನಿ, ನೋಡ್ತೀನಿ. ಬಟ್ ಆದರೂ ಇದು ಕಷ್ಟ. ನೀ ಎಂಥ ಟಾಸ್ಕ್ ಎದಕ್ಕೆ ತೊಗೊಳಕತ್ತಿ, ಅದು ಒಬ್ಬನ ಹೋಗಿ ಒಂದು ಗ್ಯಾಂಗನ್ನ ಮಟ್ಟ ಹಾಕೋದು ಈಸಿ ಅಲ್ಲ ಅನ್ನ ಅಂತಾರೆ. ಬಟ್ ಅದ ಹೇಳಿನವ್ರಿಗೆ ಏನರ ಹೆಲ್ಪ್ ಆಗುವಂಥ ಏನರ ಐಟಮ್ ತೊಗೊಂಬರ್ರಿ ನಿಮ್ಮ ಜೊತೆ ಬರೋ ಮುಂದೆ ಅಂತ ಹೇಳೀನಿ. ನೋಡ್ರಿ ಗೈಸ್ ಏನು ತರ್ತಾರೆ ಅಂತ ಹೇಳವ್ರೆ. ಐ ಥಿಂಕ್ ಇವತ್ತಿನ ದಿನ ಏನಿತ್ತು ಭಾಳ ಲೆಂದಿತ್ತು ಅನ್ಕೊತೀನಿ. ನಾವು ಬಿಸ್ನೆಸ್ ಏನೇನೇ ಸೆಟಪ್ ಮಾಡಿದೆ. ನಾವು ಹೋಗಿ ಫೈನಲಿ ನಮ್ಮ ರೆಸ್ಟೋರೆಂಟ್ನಾಗ ಸ್ವಲ್ಪ ನಿದ್ದೆ ಮಾಡೋಣ. ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಏನು ಐತಲ್ಲ ಅದನ್ನು ಕೆಲಸ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದೇನಪ್ಪ ಅಲಾರಾಮ್ ಹೊಡಿತೆ. ಅಯ್ಯೋ ಹೇಳ್ಬೇಕು ನಾ ಆದಷ್ಟು ಜಲ್ದಿ. ಯಾಕಂದ್ರೆ ಚಿಟ್ಟಿ ಅಂದಿದ್ದ ಅವ 10 ಗಂಟೆಗೆ ಬರ್ತಾನಂತೆ. ಈಗ ಆಲ್ರೆಡಿ 11 ಗಂಟೆ ಆತ. ಒಯ್ಕೋತಾನ ಅಲ್ಲಿ ಬಂದು. ಸುಮ್ಮನೆ ಜಲ್ದಿ ಹೋಗುಂತೇಳ್ರಿ ಗೈಸ್. ಕೆಳಗೆ ನನ್ನ ಲ್ಯಾಂಬರ್ಗಿನಿನೂ ಐತಿ. ಆ ಲ್ಯಾಂಬರ್ಗಿನಿ ತೊಗೊಂಡು ಅವ್ನು ಏರ್ಪೋರ್ಟಿಗೆ ಬಾ ಅಂದಿದ್ದ, ಅಲ್ಲಿ ಹೋಗ್ಬಿಡೋಣ. ಇಲ್ಲಾಂದ್ರೆ ಅವ್ನು ಬೈತಾನೆ. ಮೊದಲು ಫಸ್ಟ್ ಡೆಲಿವರಿ ಇದೆ. ಓನರ್ ಆಗಿ ನಂದು ರೆಸ್ಪಾನ್ಸಿಬಿಲಿಟಿ ಎಷ್ಟು ಜಲ್ದಿ ಆಕೈತೆ ಅಷ್ಟು ಜಲ್ದಿ ಇರಬೇಕಿತ್ತಲ್ಲೇ ಮುಂಚೆನೇ. ಈಗ ನೋಡಿದ್ರೆ ಆಲ್ರೆಡಿ 1 ತಾಸು ಲೇಟ್ ಆಗೈತಿ. ಪಾಪ ಏನು ಅನ್ಕೊತಾನೋ ಏನು. ನೀವು ನೋಡಂತೀರಿ ನಮ್ಗೆ ಕೊಟ್ಟಿರೋ ಮ್ಯಾನ್ಷನ್, ಮೈಕಲ್ ಕೊಟ್ಟಿರೋ ಮ್ಯಾನ್ಷನ್ ಎಷ್ಟು ಮಸ್ತ್ ಕಾಣತೈತಿ ಬೆಳಗ್ಗೆ. ಆದರೂ ಏನೇ ಹೇಳ್ರಿ ಗೈಸ್, ನಮ್ಮ ಲೈಫ್ ಐತಲ್ಲ ಒಮ್ಮೆ ಚೇಂಜ್ ಆಗಿಬಿಡುತ್ತೆ. ನನಗಂತೂ ಭಾಳ ಖುಷಿ ಆಗ್ತೈತಿ ಗೈಸ್. ಫೈನಲಿ ನಾ ಬಂದಾತ. ಎಲ್ಲದಾರನೋ ಏನೋ ಬೈಸ್ಕೊಳ್ಳೋದು ಸ್ಥಿತಿ ಬಂದಿತ್ತು ಅನ್ಸತೈತಿ. ಅವ್ರು ನೋಡಿದ್ರೆ ಮೊದಲು 1 ತಾಸಿನ ಕರೆದಿದ್ರು ನನಗೆ. ನಾನು ನೋಡಿದ್ರೆ 1 ತಾಸು ಲೇಟ್ ಬಂದೀನಿ. ಅದು ನಾ ಫಸ್ಟ್ ಟೈಮ್ ಮೀಟ್ ಅಂತೀನಿ ಇವ್ರಿಗೆ, ಚಿಟ್ಟಿಯವರಿಗೆ. ಫಸ್ಟ್ ಇಂಪ್ರೆಷನ್ ಎಲ್ಲ ಬ್ಯಾಡ್ ಇಂಪ್ರೆಷನ್ ಇವರು ಅನಿಸ್ತೈತಿ ಯಾಕೋ. ಹೋಗಿ ಪಾರ್ಕ್ ಮಾಡೋಣ. ಪಾಪ ಭಾಳ ತಾತ ಅನಿಸ್ತೈತಿ ಬಂದೆ. ಹಲೋ ಕೃಷ್ಣ ಅವರೇ. ಹಲೋ, ಗುಡ್ ಮಾರ್ನಿಂಗ್. ಹಲೋ 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 ಮಿಸ್ಟರ್ ಚಿಟ್ಟಿ. ಹಲೋ ಮಿಸ್ಟರ್ ಅಕಿರಾ. ಫೈನಲಿ ಎಷ್ಟು ದಿನ ಆದ್ಮೇಲೆ ವಾಪಸ್ ಬಂದ್ರಿ ಇಲ್ಲಿಗೆ? ಹೆಂಗ ಅನಿಸಿದೆ ಗೋರ್ಯ? ಅಷ್ಟು ದಿನ ಆದ್ಮೇಲೆ ಬಂದೀವಿ. ಇಷ್ಟು ಲೇಟ್ ಆಗಿ ಪಿಕ್ ಮಾಡಕ್ ಬರೋದ ನೀವು? ಏನದು ಟೈಮ್ ಸೆನ್ಸ್? ಏನಂದ್ರ ನಾ ಅಲಾರಾಮ್ ಇಟ್ಟಿದ್ದೆ, ಅಲಾರಾಮ್ ಹೊಡಿಲಿಲ್ಲ. ಅದ್ರದ್ದು ಇದ್ರಾಗ ನಂದು ತಪ್ಪು ಅಲಾರಾಮ್ ತಪ್ಪು ಅಂತ ಹೇಳಿ ಯೋಚನೆ ಮಾಡುವಷ್ಟಕ್ಕೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಡೈರೆಕ್ಟ್ ಬಂದ್ಬಿಟ್ಟನ. ಒಳ್ಳೇದು. ಮತ್ತೇನಂತೀರಿ, ಹೆಂಗ್ ನಡೆದೈತಲ್ಲ? ಎಲ್ಲ ಆರಾಮ್ ನಡೆದೈತಿ. ಮೈಕಲ್ ಬಂದ್ ಹೋದಾಗಿದ್ರು ಇನ್ನ ಫುಲ್ ಮಸ್ತ್ ಅಂದ್ರೆ ಮಸ್ತ್ ಹೊಂಟೈತಿ. ಅಂದಾಗ ನನ್ ಕಾರ್ ಇಲ್ಲೈತ್ರಿ. ಚಿಟ್ಟಿ ಅವ್ರ ನೀವು ಹೇಳಿದ್ರಿ ಕಾರ್ ತರ್ತೀನಿ ಅಂತ ಹೇಳಿ, ನಂಗೆ ಇಲ್ಲ ಅದು ಕಾರ್ ಕಾಣಿಸುತ್ತೆ. ಕೃಷ್ಣ ಅವ್ರೆ ಸ್ವಲ್ಪ ಮೇಲ್ ನೋಡ್ರಿ, ನಿಮ್ದು ಕಾರ್ ನೆಕ್ಸ್ಟ್ ಲೆವೆಲ್ ಆಗಿ ಬರ ಅಂತೈತಿ. ಹೆಕ್ ಏನಿದೆ ನಂಗೆ ನಂಬಕ್ ಆಗೋಲ್ತೆ. ಗೈಸ್ ಹೆಂಗೈತೆ ಡೆಲಿವರಿ? ಎಲ್ಲ 1 ರೌಂಡ್ ಮೆಂಟಲ್ ಆಗಿರ್ಬೇಕು. ಚಿಟ್ಟಿಯವರೇ ನೋಡ್ತಿರ್ಬೋದು ಸಸ್ಪೆನ್ಷನ್ ಹೆಂಗಿತ್ತಂತ ಹೇಳಿ. ಚಿಟ್ಟಿಯವ್ರೆ ನಿಮ್ ಸ್ವ್ಯಾಗ್ ಬಗ್ಗೆ ನಾ ಕೇಳಿದ್ದೆ, ಬಟ್ ಇಷ್ಟು ಲೆವೆಲಿಗೆಲ್ಲ ಆಯ್ತಂತ ಹೇಳಿ ನಾ ಅನ್ಕೊಂಡಿರ್ಲಿಲ್ಲ. ಒನ್ ಟೈಪ್ ಫಿಲ್ಮಿ ಎಂಟ್ರಿ ಇದ್ದಂಗೆ ಇತ್ತಿದೆ. ಹಂಗಾರಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಬಾಯ್. ನಾನು ಹೆಂಗ ಅನ್ಸ್ತಿದ್ ಗಾಡಿ ಕ್ರೇಜಿ ಅಲಾಯ್ ವೀಲ್ಸ್ ಐತಿ. ಆಮೇಲೆ ಸ್ಪ್ಲಿಟರ್ಸ್, ಆಮೇಲೆ ಎಲ್ಲಾದು ಐತಪ್ಪ ಇದಕ್ಕೆ. ಸ್ಪ್ಲಿಟರ್ಸ್ ಆಗ್ಲಿ, ಇಂದ ಡಿಫ್ಯೂಸರ್ ಆಗ್ಲಿ, ಸ್ಪಾಯ್ಲರ್ ಆಗ್ಲಿ, ಟಿಂಟ್ ಅಂಡ್ ಮೇನ್ ಆಗಿ ಬ್ರೇಕ್ಸ್ ಮತ್ತು ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಐತಿ ಕಾರಲ್ಲಿ. ಇದನ್ನ ಓಡಿಸ್ರಿ ಒನ್ ಟೈಮ್. ಈ ಕಾರಲ್ಲೇ ಹೋಗೋಣ ಅಂತ. ನಿಮ್ ಲ್ಯಾಂಬರ್ಗಿನಿ ಬಾಯ್ಸಿಗೆ ಯಾರ ಎತ್ತಕೊಂಡೋ ಕೇಳ್ರಿ. ಆಯ್ತಾಯ್ತು ಹೇಳ್ತೀನಿ. ಬಟ್ ಏನೋ ಹೇಳ್ರಿ, ನಂಗೆ ನನ್ನ ಫಸ್ಟ್ 4 ಸೀಟರ್ ಕಾರ್ ನೋಡಿ ಎಷ್ಟು ಖುಷಿ ಅಂತೈತೆ. ಅದು ಈ ಲೆವೆಲಿಗೆ ಡೆಲಿವರಿ, ಅದು ಆಕಾಶದಿಂದ ಬರ್ತೈತೆ ಅಂತ ಅನ್ಕೊಂಡಿರ್ಲಿಲ್ಲ ನಾ. ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಅಂತೈತಿ. ಅದೇನೋ ಅಂತಾರಲ್ಲ, ಫಸ್ಟ್ ಇಂಪ್ರೆಷನ್ ಇಸ್ ಅ ಬೆಸ್ಟ್ ಇಂಪ್ರೆಷನ್ ಅಂತ. ನನ್ನ ಕಣ್ಣಾಗಂತೂ ನೀವು ಎಂಟ್ರಿ ಏನಿತ್ತಲ್ಲ ಅದು ಒನ್ ಟೈಪ್ ಹೀರೋ ಲೆವೆಲ್ ಎಂಟ್ರಿ ಇದ್ದಂಗಿತ್ತು ಚಿಟ್ಟಿ ಅವರೇ.
ಥ್ಯಾಂಕ್ಸ್ ರೀ ಥ್ಯಾಂಕ್ಸ್. ಅಂದಂಗ ಇನ್ನೊಂದ್ ಏನ್ ಹೇಳ್ಬೇಕಿತ್ತಂದ್ರೆ ಈ ಕಾರ್ ನಿಮಗೋಸ್ಕರ ಗಿಫ್ಟ್, ನೀವ್ ಇದಕ್ಕೇನ್ ಪೇ ಮಾಡೋದ್ ಬೇಕಾಗಿಲ್ಲ. ಕೃಷ್ಣ ಅವ್ರೆ ಒಂದ್ ರೀಲ್ಸ್ ಕಳ್ಸಿದೀನಿ ನೋಡ್ರಿ. ಏ ಅಲ್ಲ Reels- ಅಕೀರ್ ಅವ್ರಿಗೆ ಯಾಕೆ ರೀಲ್ಸಿಂದ ಚಟ ಹತ್ಬಿಟ್ಟೈತೆ ಒಮ್ಮೆ. ಏ ಬಿಡ್ರಿ ಕೃಷ್ಣ ಅವ್ರ, ನೀವು ಇದ್ರ ಬಗ್ಗೆ ಮಾತಾಡ್ರಿ. ಕಾರ್ ಹೆಂಗ ಅನಿಸ್ತು ನಿಮ್ಗೆ? ಕಾರ್ ಅಂತೂ ನನಗೆ ಸೈಕ್ ಅಂದ್ರೆ ಸೈಕ್ ಅನಿಸ್ತ. ಈಗ ತಗೊಂಡೋಗಿ ಗುಡಿನಾಗ ಪೂಜೆ ಮಾಡ್ಬೇಕು ಅನ್ಸಂತೈತಿ, ಬಟ್ ಅಷ್ಟು ಟೈಮ್ ಇಲ್ಲ, ಭಾಳ ಐತಿ ಏನೇನೋ ನಿಮ್ದು ಬಿಸ್ನೆಸ್ ಸೆಟಪ್ ಮಾಡಕ್ಕೆ. ಸೊ ಅಲ್ಲಿ ಹೋಗೋಣ ಫಸ್ಟ್. ಚಿಟ್ಟಿಯವರೇ, ವೆಲ್ಕಮ್ ಟು ಗೋಹಾರಿಯಾ. ನಿಮ್ ಕಣ್ ಮುಂದೆ ಏನ್ ಕಾಣಂತೈತಲ್ಲ, ದ ಮೋಸ್ಟ್ ಬ್ಯೂಟಿಫುಲ್ ಸಿಟಿ ವಿಚ್ ಇಸ್ ಕಾಲ್ಡ್ ಗೋಹಾರಿಯಾ. ಅಂಡ್ ನಾವು ಆಲ್ಮೋಸ್ಟ್ ಶೋರೂಮ್ ಮುಂದೆ ಬಂದ್ವಿ ಅನಿಸ್ತೈತಿ. ನೀವು ನೋಡಂತಿರ್ಲ, ಇದು ನಿಮ್ದು ಹೊಸ ಶೋರೂಮ್. ಬಟ್ ಇಲ್ಲಿ ಬೀಚ್ ಅಂತ ಬರ್ದಾರ, ಬೀಚ್ ಎಲ್ಲ ಐತಿ. ಓ ಅತ್ತಾಗೈತಲ್ಲ, ನೀರ್ ಐತ್ ಕೇಸ್ ಐತ್. ಬೀಚ್ ಅಂತ ಬರ್ದಾರ ಅಂತ ಹೇಳಿ ಹುಡ್ಕೊಂಡು ಹೋಗಿಗಿರಿ. ಬೀಚ್ ಅಂತೂ ಸಿಗಂಗಿಲ್ಲ, ಬೇರೆ ಎಲ್ಲ ಸಿಗ್ತಾವ. ಸ್ವಲ್ಪ ಡೇಂಜರಸ್ ಐತಿ ಗೋಹಾರಿಯಾ. ಗೊತ್ತ್ರಿ, ನಮ್ ಮೈಕಲ್ ಅವ್ರದಂತ ಅಂದ್ಮೇಲೆ ಎಲ್ಲಾ ನೀವು ಟೆನ್ಷನ್ ತಗೊಂಬೇಡ್ರಿ ರೀ. ನಮ್ದು ಕೆಲ್ಸಗಳು ಒಂದೇ ನೀವು ಕರೆಕ್ಟಾಗಿ ನೋಡ್ಕೊಂಬಿಡ್ರಿ. ಬೇರೆ ಏನು ನೀವು ಟೆನ್ಷನ್ ಬೇಡ, ಎಲ್ಲ ನಾವು ನೋಡ್ಕೊಂತೀವಿ ಉಳ್ದಿದ್ದೆ. ಚಿಟ್ಟಿ ಮತ್ತೆ ಅಕೀರ ಅವರೇ, ಹೆಂಗ್ ಅನಿಸ್ತು ಶೋರೂಮ್ ಎಲ್ಲ? ಮಸ್ತ್ ಅನಿಸ್ತಲ್ಲ ಮೈಕಲ್ ಅವ್ರು ಕೊಟ್ಟಿದ್ದು ನಿಮಗೆ? ಕ್ರೇಜಿ ಅನಿಸ್ತು. ಶೋರೂಮ್ ಇಂದೆಲ್ಲ ಏನಿಲ್ಲ, ಇನ್ನೊಂದ್ 2-3 ದಿನ ನಮ್ದು ಎಲ್ಲಾ ಕಾರ್ಸ್ ಬೈಕ್ಸ್ ಎಲ್ಲ ಏನಿರ್ತಾವ ಬರ್ತವೆ, ಅವ್ನೊಂದ್ ಸ್ವಲ್ಪ ಟ್ರ್ಯಾಕಿಂಗ್ ಅಲ್ಲಿ ಇಟ್ಬಿಟ್ರಿ ಸಾಕು, ಇನ್ನೇನ್ ಬೇಡ. ನೀವೇನು ಟೆನ್ಷನ್ ತಗೊಬಿಡಿ, ನಾ ಈಸಿಯಾಗಿ ಹ್ಯಾಂಡಲ್ ಮಾಡ್ತೀನಿ ಅವನ್ನೆಲ್ಲ. ಓಕೆ ತಡ್ರಿ, ಒಂದು ಕಾಲ್ ಬರ ಅಂತೈತಿ. ಅಂದಂಗೆ ನಾ ಮರ್ತೆ, ಅದನ್ನ ನಿಮ್ಗೆ ಹೇಳಿದ್ನಲ್ಲ, ಅದು ಐಟಮ್ ತಂದಿರಿ ಪಾಯ್ಸನ್. ಓ ಇದೆ ಇದೆ, ಅಕ್ಕಿರಾ ನಿಮ್ ಬ್ಯಾಗ್ ಅಲ್ಲಿ ಐತದ, ಕೊಟ್ಬಿಡಲ್ಲ ಅವರಿಗೆ. ಅದು ಕಾರ್ ನಿಮ್ದೆ ಅಲ್ಲ, ಕಾರ್ ತಗೊಂಡೋಗ್ತಿರಲ್ಲ, ತಗೊಂಡೋಗ್ರಿ. ಕಾರ್ ಒಳಗಡೆ ಐತ್ ಬ್ಯಾಗ್ ಎಲ್ಲ. ಓಕೆ 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 ಓಕೆ. ಬ್ಯಾಗ್ ಅಲ್ಲಿ ಹಾಕೊಂಡ್ ಬಂದಿದೀವಿ. ಒಂದ್ ಬ್ಯಾಗ್ ಒಳಗಡೆ ಒಂದ್ ಬಾಕ್ಸ್ ಇದೆ, ಆ ಬಾಕ್ಸ್ ಒಳಗಡೆ ನಿಮ್ ಐಟಮ್ ಇದೆ. ಅದಕ್ಕಿಂತ ಮುಂಚೆ ನಾನು ರೀಲ್ಸ್ ಕಳ್ಸಿದೀನಿ, ಅದ್ ನೋಡ್ಬಿಟ್ರಿಪ್ಪ. ನೀವು ರೀಲ್ಸ್ ರೀಲ್ಸ್ ಅಂತ ಅನ್ಕೊಂತ. ರೀಲ್ಸ್ ಏ ಕೃಷ್ಣ ಅವ್ರೆ, ನೀವು ಹೊರಡ್ರಿ, ನಾನ್ ನೋಡ್ಕೊಂತೀನಿ. ಸ್ವಲ್ಪ Okay, ಹುಡುಗ okay. ಮಾನಸಿಕ ಆಗ್ಯಾನೆ. ಓಕೆ ಓಕೆ ಚಿಟ್ಟಿಯವರೇ, ಅಕಿರವರೇ, ಮತ್ತೆ ಸಿಗೋಣ. ಓಕೆ, ನಾನು ಹೋಗಿರ್ತೀನಿ, ಅರ್ಜೆಂಟ್ ಇದೆ. ಓಕೆ ಓಕೆ. ಫೈನಲಿ ಇಲ್ಲಿಂದ ಹೊಂಟಿ ನಾವು. ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಕಾಲ್ ಬಂದಿದ್ದು ಬನ್ಯಾನ್ ಮಾಫಿಯಾ ಲೀಡ್ರಿಂದ. ಅವ ಅಂದ ಏನೋ ಒಂದು ಮೀಟಿಂಗ್ ಇಟ್ಟಾನಂತ, ಆ ಮೀಟಿಂಗಿಗೆ ಹೋಗ್ಬೇಕಂತ. ಏನು ಫಾರ್ಚುನೇಟ್ ಇನಫ್ ಅಂದ್ರೆ ಲೈಕ್ ಚಿಟ್ಟಿ ನಮ್ಗೆ ಅದು ಐಟಮು ಕೊಟ್ಟ ಕೇಳಿದ್ದೆ. ಆ ಐಟಮ್ ಜೊತೆ ಈ ಮಸ್ತ್ ಆಗಿರೋ ಕಾರು ಕೊಟ್ಟ. ಈ ಕಾರ್ ನೋಡಂತಿರಲ್ಲ, ಏನು ಕ್ರೇಜಿ ಐತಿ ಕಾರ್. ನಂಗೆ ಕಾರ್ ನೋಡಿದ್ರೆ ಒಂದೇ ಸಮಯನೇ ಏನಂತಾರೆ, ಫುಲ್ ಲವ್ ಅಂದ್ಬಿಟ್ಟೈತಿ. ಅದು ವೈಟ್ ಕಲರ್ ಕೊಟ್ಟಾನ, ವಿಚ್ ಈಸ್ ಮೈ ಸೆಕೆಂಡ್ ಫೇವ್ರೇಟ್ ಕಲರ್. ಆ್ಯಂಡ್ ಇದ್ರದ್ದು ಆಕ್ಸಿಲರೇಷನ್ ಸ್ಪೀಡ್ ಎಲ್ಲ ಏನೈತಲ್ಲ ಕ್ರೇಜಿ ಐತಿ. ಆಮೇಲೆ ಕಾರ್ ಬಗ್ಗೆ ಮಾತಾಡ್ಕೊಂತ ಒಂದು ತೆಲಾಗ್ ಬಂತು. ಏನಂದ್ರೆ ನಾವು ನಮ್ದು ಅಜ್ಜದಲ್ಲ, ಅವ್ನಿಗೆ ಫೋನ್ ಹಚ್ಚಿ 10 ನೂಡಲ್ಸ್ ಮಾಡಕ್ಕೆ ಹೇಳೋಣ. ಎದಕ್ಕಂತೇಳಿ ನಿಮ್ಗೆ ಆಮೇಲೆ ಹೇಳ್ತೀನಿ. ಅಜ್ಜಾಗ ಕಾಲ್ ಮಾಡೋಣ ತಡ್ರಿ ಫಸ್ಟ್. ಅದೇ ಈಗ ಜಸ್ಟ್ ಹೇಳಿದೆ ಅಜ್ಜಾಗ 10 ನೂಡಲ್ಸ್ ಪ್ರಿಪೇರ್ ಮಾಡಿಡ ಅಂತೇಳಿ. ಏನಂತೇಳಿ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಕೈತಿ ಎದಕ್ಕಂತ. ಅಂತಾರಲ್ಲ, ಭಾಳ ಅಂದ್ರೆ ಭಾಳ ಇರಿಟೇಟ್ ಆಗಿಬಿಟ್ಟಿನಿ ಆ ಬನಿಯನ್ ಮಾಫಿಯಾ ಬಾಸ್ ಅಂತ. ಇವತ್ತು ಅವ್ನಿಗೆ ಒಂದಿಲ್ಲ ಒಂದು ಗತಿ ಕಾಣಿಸ್ಬೇಕಂತ ಐತಿ. ಅದೇನೋ ಅಂತಾರಲ್ಲ, ಭಾಳ ಅಂದ್ರೆ ಭಾಳ ಟಾರ್ಚರ್ ಕೊಟ್ಟು ನನಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತೇಳಿ ಅವ್ನ ಕಡೆ ಅನಿಸ್ಕೊಂಡು ಸಾಕಾಗ್ಬಿಟ್ಟೈತಿ. ಇವತ್ತು ಅವ್ನಿಗೆ ಫೈನಲ್ ಅಂತ್ಯ ಕಾಣೋ ಟೈಮ್ ಬಂದೈತೆ ಅನಿಸ್ತೈತೆ ನನಗೆ ಯಾಕೋ. ಹೋಗುಂಬರ್ರಿ ಗೈಸ್ ನಮ್ದು ಇದು ರೆಸ್ಟೋರೆಂಟಿಗೆ. ಫೈನಲಿ ಗೈಸ್ ನಮ್ದು ರೆಸ್ಟೋರೆಂಟ್ ಕಡೆ ಬಂದಾತ. ಅಜ್ಜಾಗ ಹೇಳಿದ್ದೆ ಆರ್ಡ್ರ್ ಎಲ್ಲ ಪ್ಯಾಕ್ ಮಾಡಿಡ ಅಂತೇಳಿ. ಮೋಸ್ಟ್ಲಿ ಅವ ಆರ್ಡ್ರ್ ಪ್ರಿಪೇರ್ ಮಾಡ ಅಂತಿರ್ಬೋದು ಅಥವಾ ಏನು ಮಾಡೋಣ ಗೊತ್ತಿಲ್ಲ. ನೀವು ನೋಡ ಅಂತಿಲ್ಲ, ಅಜ್ಜ ಪಾಪ ಕಷ್ಟಪಟ್ಟು ಆಲ್ರೆಡಿ ಗಾಡಿನಾಗ ಲೋಡ್ ಮಾಡೋಣ ಅನಿಸ್ತೈತಿ. ಅಜ್ಜ ಹೆಂಗದೀರಿ? ನೋಡು ರೋಡ್ನಾಗ ನಿಲ್ಸಿದ್ದಂತ ಗಾಡಿ ಇರಲಿ ಬಿಡ್ರಿ, ಸ್ವಲ್ಪ ಜಲ್ದಿ ಮಾತಾಡ್ಕೊಂಡು ಹೋಗ್ಬಿಡ್ರಿ. ಏನಪ್ಪಾ ಹೊಸ ಕಾರ್ ಅಂತ ಕೇಳಂತಾನೆ. ಏನಿಲ್ಲ ಅಜ್ಜಾರ, ಇದು 4 ಸೀಟ್ರ್ ಕಾರ್ ತೊಗೊಂಡೆ. ಯಾಕಂದ್ರೆ 2 ಸೀಟ್ರ್ ಕಾರ್ ಅಷ್ಟೇ ಐತಲ್ಲ ನನ್ನ ಕಡೆ, ಲ್ಯಾಂಬೋರ್ಗಿನಿ ಸೂಪರ್ ಇದೆ ಅನ್ನ ಅಂತಾನೆ. ಏನಿಲ್ಲ, ಎಲ್ಲ ನಿಮ್ದು ಆಶೀರ್ವಾದ ನೋಡ್ರಿ, ಅದಕ್ಕೆ ನಾವು ಹಿಂಗೆ ಬೆಳೆ ಅಂತೀವಿ. ಅದೇ ನಿಮ್ಗೆ ಹೇಳಿದ್ನಲ್ಲ ಆರ್ಡ್ರ್ ಪ್ರಿಪೇರ್ ಮಾಡೋದು ಮಾಡಿರಲ್ಲ. ಐ ಥಿಂಕ್ ನೀವು ಲೋಡ್ ಮಾಡೋದು ನೋಡಿದ್ದೆ ನಾ ಹಿಂದೆ. ಏನು ಮಾಡಕ್ಕೆ ಹೊಂಟಿ ಅಂತ ಕೇಳ ಅಂತಾರೆ. ಏನಿಲ್ಲ, ಅಲ್ಲೇ ಒಂದು ಆರ್ಡ್ರ್ ಡೆಲಿವರಿ ಮಾಡೋದಿತ್ತು ಗೈಸ್. ಯಾಕೆ ಇವ್ರಿಂದ ಮುಚ್ಚಿಟ್ಟೋದು ಹೇಳ್ಬಿಡು ಅಂತೇಳ್ರಿ. ಏನಿಲ್ಲ ಅಜ್ಜಾರ, ನಾವು ಒಂದು ದೊಡ್ಡ ಟಾಸ್ಕ್ ಮಾಡಕ್ಕೆ ಹೊಂಟೀನಿ. ಆ್ಯಂಡ್ ಅದು ಟಾಸ್ಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಐತಂದ್ರೆ, ನನ್ನ ಲೈಫ್ನಾಗ ಬಿಗ್ಗೆಸ್ಟ್ ಏನೋ ಒಂದು ಹಾರಿಫಿಕ್ ಅಥವಾ ಡಿಸಾಸ್ಟ್ರಸ್ ಟಾಸ್ಕ್ ಐತದೆ. ಅದನ್ನು ಮಾಡ್ಬೇಕಂದ್ರೆ ಇವತ್ತು ನಂಗೆ ನಿಮ್ದು ಹೆಲ್ಪ್ ಬೇಕಾಕೈತಿ. ಏನಿಲ್ಲ, ನಿಮ್ದು ಹೆಲ್ಪ್ ಅಂದ್ರೆ ಬರೀ ನೀವು ಬಂದು ಅಲ್ಲಿ ಡೆಲಿವರಿ ಮಾಡಿ ಹೋಗ್ಬಿಡ್ರಿ, ಮುಂದಿಂದೆಲ್ಲ ನಾನು ನೋಡ್ಕೊತೀನಿ. ಆಮೇಲೆ ಅಲ್ಲಿ ಹೋಗಿನ ಮುಂಚೆ ಒಂದು ಜಾಗ ಹೇಳ್ತೀನಿ, ಅಲ್ಲಿ ನಿಲ್ಲಿಸ್ರಿ ಅಷ್ಟೇ. ಅಜ್ಜಾರ ಐ ಥಿಂಕ್ ರೆಡಿ ಆದ್ರೆ ಅನಿಸೈತಿ. ನಾವು ಇಲ್ಲಿಂದ ಹೋಗುಂಬರಿ ಗೈಸ್. ಏನಿಲ್ಲ ಅಜ್ಜಾರ, ನಂಗೆ ಫಾಲೋ ಮಾಡಿರಿ, ನಾ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಲೊಕೇಶನ್ನಿಗೆ. ಗೈಸ್ ಆ ಬನಿಯನ್ ಮಾಫಿಯಾ ಲೀಡ್ರ್ ಒಂದು ಲೊಕೇಶನ್ ಕಳಿಸಿದ್ದ, ಅದೇನೋ ಸಿಟಿ ಒಳಗೆ ಇತ್ತು ಅನಿಸೈತಿ ಎಲ್ಲೇ. ಅಲ್ಲಿ ಹೋಗುಂಬರ್ರಿ ನಾವು. ಅಲ್ಲಿ ಹೋಗಿನ ಮುಂಚೆ ನಡು ಎಲ್ಲರೂ ಒಂದು ಕಡೆ ಸ್ಟಾಪ್ ಮಾಡೋಣ. ಎದಕ್ಕಂತ ನಾನು ನಿಮ್ಗೆ ಅಲ್ಲಿ ಸ್ಟಾಪ್ ಮಾಡೇ ಹೇಳ್ತೀನಿ. ಫೈನಲಿ ಐ ಥಿಂಕ್ ಇನ್ನೂ ಸ್ವಲ್ಪ ದೂರ ಐತೆ ಅವ್ನ ಮನೆ, ಭಾಳ ಏನು ದೂರ ಇಲ್ಲ. ಅಜ್ಜಾರ ಬರ್ರಿ, ಈ ಕಡೆ ರೈಟ್ ಬರ್ರಿ, ರೈಟ್ ಇಲ್ಲಿ ಕೆಳಗೆ ಬರ್ರಿ, ಇಲ್ಲಿ ಕೆಳಗೆ ಹೋಗುಂಬರ್ರಿ.
ಹಗರ್ಕ ಬರ್ರಿ ಮತ್ತು ಗೊತ್ತು ನಿಮ್ಮ ಕಡೆ ವ್ಯಾನ್ ಐತೆ ಅಂತೇಳಿ ಒಂದು ಹಾಕೋಗಿ ಇನ್ನೊಂದು ಆಗ್ಬಾರ್ದೆ ಈಗ ಕಷ್ಟಪಟ್ಟು ಬರ ಅಂತಾರೆ ಗೈಸ್ ಅಜ್ಜಾರ. ಓ ಅಲ್ಲಿ ನಿಲ್ಸಿದ್ರಂತವ್ರೆ, ನಾವು ಅಲ್ಲೇ ಹೋಗೋಣ ತಡೀರಿ. ನಾವಿಲ್ಲಿ ನೀರು ಕಡೆ ಬಂದುಬಿಟ್ಟಿವ ಮಿಸ್ ಆಗಿ. ಏನಿಲ್ಲ ಅಜ್ಜಾರ, ನಾನು ನಿಮ್ಗೊಂದು ಕೊಡ್ತೀನಿ. ಅದು ಒಂದು ಟೈಪ್ ಲಿಕ್ವಿಡ್ ಟೈಪ್ ಐತಿ. ಅದನ್ನು ನೀವು ಹೋಗಿ ಅದೇನು ನೀವು ಆರ್ಡ್ರ್ ಪ್ರಿಪೇರ್ ಮಾಡಿರಿಲ್ಲ ನೂಡಲ್ಸ್ ಅದ್ರ ಮೇಲೆ ಹಾಕ್ಬಿಡ್ರಿ. ಯಾಕೆ ಏನಂತ ಕೇಳಕ್ಕೆ ಹೋಗ್ಬೇಡ್ರಿ, ಬರೀ ನನ್ನ ನಂಬ ಹಾಕ್ಬಿಡ್ರಿ. ತರ್ತೀನಿ ತಡ್ರಿ ಅದನ್ನು ಹೋಗಿ. ನಾ ಏನಿಲ್ಲ, ನೀವು ಇದನ್ನು ಐತಲ್ಲ ಹೋಗಿ ನಾ ಹೇಳ್ದಂಗೆ ಅದ್ರ ಮೇಲೆ ನೀಟಾಗಿ ಹಾಕ್ರಿ. ಎಲ್ಲ 10ಕ್ಕೆ 10 ನೂಡಲ್ಸ್ ಮೇಲೆ ಬಿದ್ದಿರ್ಬೇಕು. ಓಕೆ ತಗೋರಿ ಇದನ್ನು ನೀವು. ಗೈಸ್ ನಿಮಗೆಲ್ಲ ಅನ್ನಿಸ್ಬೋದು ನಾ ಏನು ಮಾಡಂತೀನಿ ಅಂಥೇಳಿ. ಏನಿಲ್ಲ, ಅವ್ನು ಕೊಟ್ಟಿದ್ದದು ಏನಿತ್ತಲ್ಲ ಲಿಕ್ವಿಡ್, ಅದು ಆ್ಯಕ್ಚುಲಿ ಪಾಯ್ಸನ್. ಸೊ ನನ್ನ ಪ್ಲ್ಯಾನ್ ಏನಿರೋದಂದರೆ ಇದನ್ನು ಎಲ್ಲ ನೂಡಲ್ಸ್ ಹೋಗಿ ಅಲ್ಲಿ ಯಾರ್ಯಾರು ಮೆಂಬರ್ಸ್ ಇದಲ್ಲ ಗ್ಯಾಂಗ್ ಮೆಂಬರ್ಸ್ ಅವ್ರಿಗೆ ತಿನ್ನಿಸ್ಬೇಕಂತ. ಬಿಕಾಸ್ ನಿಮಗೆಲ್ಲ ಗೊತ್ತಿರ್ಬೋದು ಒಬ್ಬನ ಕೈಯಾಗ ಅವ್ರಿಗೆಲ್ಲ ಸಾಯಿಸೋದು ಭಾಳ ಕಷ್ಟ. ಆ್ಯಂಡ್ ನಾ ಅದಕ್ಕೆ ಏನರ ಒಂದು ಇನೋವೇಟಿವ್ ದಾರಿ ಹುಡುಕ್ಬೇಕಾತ. ನನ್ನ ತಲೆಗೆ ಬಂದಿದ್ದು ಇದೇ ಪ್ಲ್ಯಾನ್, ಏನಂದ್ರೆ ಪಾಯ್ಸನ್ ಹಾಕಿ ಎಲ್ಲರಿಗೆ ಸಾಯಿಸ್ಬಿಡೋಣ ಅಂತೇಳಿ. ಅವಾಗ ಎಲ್ಲ ಗ್ಯಾಂಗ್ ಮೆಂಬರ್ಸು ಆತು ಇನ್ಕ್ಲೂಡಿಂಗ್ ಆ ಲೀಡ್ರ್ ಆತು ಎಲ್ಲರೂ ಸಾಯ್ತಾರೆ. ಅದು ಬಿಟ್ಟು ಬೇರೆ ಆಪ್ಷನ್ ಇನ್ನೊಂದು ಏನಿತ್ತಂದ್ರೆ ನಾ ಗನ್ ತೊಗೊಂಡು ಹೊಡಿಬೇಕು ಅವರಿಗೆ. ಗನ್ ತೊಗೊಂಡು ಅದು ಅಷ್ಟೆಲ್ಲ ಮಂದಿಗೆ ಒಬ್ಬನ ಕೈಯಾಗ ನಿಮ್ಗೆ ಹೇಳಿದ್ನಲ್ಲ ಇಂಪಾಸಿಬಲ್. ಸೊ ಅದಕ್ಕೆ ನಾ ಈ ಪ್ಲ್ಯಾನ್ ಮಾಡೀನಿ. ನೋಡು ಏನು ಹಾಕೈತೆ ಅಂತೇಳಿ ಅಲ್ಲಿ ಹೋದ್ಮೇಲೆ. ಐ ಥಿಂಕ್ ಅಜ್ಜಾರ ಆಲ್ಮೋಸ್ಟ್ ಹಾಕಂತಾರ ಅನ್ಸೈತಿ ಎಲ್ಲ ಇದಕ್ಕೂ. ಅಜ್ಜಾರ ಆತಿಲ್ಲ, ಜಲ್ದಿ ಮಾಡಿರಿ, ಟೈಮ್ ಇಲ್ಲ. ಆತ ಅನಿಸ್ತೈತೆ ಗೈಸ್. ಆದರೂ ಏನೋ ಹೇಳ್ರಿ, ಅಜ್ಜಾರ ಅದಲ್ಲ ಒಂದು ಮಾತು ಕೇಳಿಲ್ಲ, ಎದಕ್ಕೆ ಮಾಡಬೇಕು ಏನು ಮಾಡ್ಬೇಕು ಅಂತೇಳಿ. ನಾವು ಹೇಳಿದ್ದು ಮಾಡ ಅಂತಾರೆ. ಇಷ್ಟು ಒಳ್ಳೆ ಮನುಷ್ಯ ಗೋವಾರೇನಾಗ ಸಿಗೋದು ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ಓಕೆ ಅಲ್ಲಿ ಹೋಗುಂಬರ್ರಿ ಗೈಸ್ ಎಲ್ಲರೂ ಈಗ ಡೈರೆಕ್ಟ್. ನಾವೇನು ಆಲ್ಮೋಸ್ಟ್ ಮನೆ ಕಡೆ ಬಂದಾತ ಕಳ್ಸಿದ ಲೊಕೇಶನ್ನಿಗೆ. ಯಾಕೋ ಬಬ್ಲು ಭಯ್ಯ ಮನೆ ಅನ್ಸಂದಿತ್ತಲ್ಲ ನನಗೆ. ಓ ಇವ್ರು ಇಲ್ಲೇ ಕರೆದಾರ ಮೀಟಿಂಗ್. ಎಷ್ಟು ಬರ್ಗಿಟ್ಟಾರಂದ್ರೆ ಈ ಗ್ಯಾಂಗ್ದವ್ರೆ, ಒಂದು ಸ್ವಂತ ಮೀಟಿಂಗಿಗೆ ಮನಿನೂ ಇಲ್ಲ. ಹೋಗಿ ಆ ಸತ್ತಿದ ಬಬ್ಲು ಭಯ್ಯ ಮನೆಗೆ ಕರೆದಾರೆ. ಅಜ್ಜಾರ ಪಾರ್ಕ್ ಮಾಡಿರಿ. ಓ ಅಜ್ಜಾರು ಪಾರ್ಕ್ ಮಾಡೋ ಅಂತಾರೆ ಅದು ಕರೆಕ್ಟಾಗಿ. ನಾವು ಸ್ವಲ್ಪ ನಮ್ಮ ಗಾಡಿ ಪಾರ್ಕ್ ಮಾಡೋಣ. ಬಟ್ ಆದರೂ ಏನೇ ಹೇಳ್ರಿ ಈ ಗಾಡಿ ಏನು ಅದು, ಬಟ್ ಆದರೂ ಏನೇ ಹೇಳಿ ಕೈಸ್ ಈ ಗಾಡಿ ಏನೈತಲ್ಲ ಕ್ರೇಜಿ. ನನಗಂತೂ ಭಾಳ ಇಷ್ಟ ಆಯ್ತು ಚಿಟ್ಟಿ ಕೊಟ್ಟಿದ್ದು ಗಾಡಿ. ಅಜ್ಜಾರ ಬರ್ರಿ ಡೆಲಿವರಿ ತೊಗೊಂಡೆ. ಅವು ಏನು 10 ನೂಡಲ್ಸ್ ಇದಾವಲ್ಲ ತೊಗೊಂಬರ್ರಿ ಒಳಗೋಣ. ಐ ಥಿಂಕ್ ಏನೋ ದೊಡ್ಡದ ಮೀಟಿಂಗ್ ಮಾಡೋ ಅಂತ ಅನಿಸ್ತೈತಿ ಇವ್ರು. ಯಾಕಂದ್ರೆ ಇಷ್ಟು ಮಂದಿ ಕೂಡಿರೋದು ಅದು ಒಂದು ಜಾಗನಾಗ ನಾನು ನೋಡೇ ಇಲ್ಲ. ಎಷ್ಟು ದಿನ ಆಯ್ತು ಹಿಂಗೆಲ್ಲ ನೋಡಿ. ಒಳಗೆ ಹೋಗ್ಬರಿತಡ್ರಿ. ನೋಡಂತಿರಲ್ಲ ಏನೇನೋ ಮಾತಾಡಂತಾರೆ ಇವರೆಲ್ಲ ಗ್ಯಾಂಗ್ ಮೆಂಬರ್ಸ್. ಬಟ್ ಇವ್ರಿಗೆ ಏನು ಗೊತ್ತಿಲ್ಲ ಅಂದ್ರೆ ಇವ್ರದ್ದೆಲ್ಲ ಇವತ್ತು ಹೆಣ ಬೀಳ್ತೈತೆ ಅಂತೇಳಿ. ಇಲ್ಲೇ ಅದ ನೋಡ್ರಿ ನಮ್ಮದು ಕೊರಿಯನ್ ಬಾಸ್. ಹಲೋ ಬಾಸ್, ಹೇಗಿದ್ದೀರಾ? ಅಜ್ಜಾರ ನೀವು ಇಲ್ಲಿಟ್ಟು ಹೋಗ್ಬಿಡ್ರಿ, ಇಲ್ಲಿಟ್ರಿ ಇದನ್ನು. ಬರ್ರಿ ಬಾಸ್ ತಡ್ರಿ ಬಂದನ. ಬಾಸ್ ಅನ್ನ ಅಂತಿದ್ದ, ಏನಪ್ಪ ಅಂತ ಅನ್ನ ಅಂತಿದ್ದ. ಅಷ್ಟೊತ್ತಿಗೆ ನಾ ಈ ಕಡೆ ಅಜ್ಜನ ಕಡೆ ಬಂದೆ. ಇಲ್ಲಿ ಒಳಗಿಡ್ರಿ. ಹಾಂ ಇಲ್ಲಿಟ್ಬಿಡ್ರಿ. ನೀವು ಹೋಗಿರಿ, ನಾ ಆಮೇಲೆ ಬಂದು ಮೀಟ್ ಹಾಕಿ ನಿಮ್ಗೆ. ಓಕೆ ಅಜ್ಜಾಗೂ ಕಳಿಸ್ಬಿಡೋಣ, ಯಾಕಂದ್ರೆ ಇಲ್ಲಿ ಸ್ವಲ್ಪ ರಿಸ್ಕಿ ಸಿಚುವೇಶನ್ ಆಗೋದೈತಿ. ಇನ್ಕ್ಲೂಡ್ ಮಾಡೋದು ಬೇಡ. ಮತ್ತೆ ಬಾಸ್ ಹೇಗಿದ್ದೀರಾ? ಬಾಸ್ ಕೇಳ ಅಂತಾನೆ, ಹೆಂಗದೀಪ ಕೃಷ್ಣ, ಏನು ನೀ ಪತ್ತೆ ಇಲ್ಲ ಏನಿಲ್ಲ, ಗೆಸ್ಟ್ ಕಾಲ್ ಮಾಡಿದ್ಮೇಲೆ ಲೇಟ್ ಬಂದಿ ಅಂತ ಅಂತಾನೆ. ಆಮೇಲೆ ಇದು ಅಂತಾನೆ ಅವ ಏನೋ ಒಂದು ಪ್ಲ್ಯಾನ್ ಮಾಡಾನಂತ. ಪ್ಲ್ಯಾನ್ ಏನಂದ್ರೆ ಲಾಸ್ ಆ್ಯಂಟಸಿಗೆ ಹೋಗಿ ಮೈಕಲ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಹುಡುಗರನ್ನ ಕಳ್ಸತ್ತಾನಂತೆ. ಇವನಿಗೆ ಯಾವ ಆ್ಯಂಗಲ್ನಾಗ ಹೇಳ್ಬೇಕಂತ ತಿಳಿವಲ್ತೆ. ಆಲ್ರೆಡಿ ಅಟ್ಯಾಕ್ ಮಾಡಕ್ಕೆ ಹೋಗಿ ಒಬ್ಬ ಮ್ಯಾಲೆ ಶಿವನ್ ಪಾದ ಶೇರ್ ಆತ. ಇವ ಮತ್ತು ಅದನ್ನು ಮಾಡಕ್ಕೆ ಹೊಂಟಾನೆ. ಬಟ್ ಏನೇ ಇರಲಿ ಗೈಸ್, ಅವ್ನು ಗೊತ್ತೇ ಇಲ್ಲ. ಅಲ್ಲಿ ಹೋಗೋಕ್ಕೇನೋ ಮುಂಚೆ ಇವ್ರಿಗೆಲ್ಲ ನಾನೇ ಶಿವನ್ ಪಾದ ಕಳ್ಸಾತೀನಿ ಅಂತೇಳಿ ಬಾಸಿಗೆ ಹೋಗಿ ಹೇಳೋಣ, ಅಲ್ಲೇ ಊಟ ತಂದೀನಿ ತಿನ್ರಿ ಅಂತೇಳಿ. ಬಸ್ ಅದು ಇನ್ನೊಂದು ಏನಂದ್ರೆ ನಿಮಗಂತ ಹೇಳಿ ನಾ ಸ್ಪೆಷಲ್ಲಾಗಿ 10 ಸ್ಪೈಸಿ ನೂಡಲ್ಸ್, ಕೊರಿಯನ್ ಸ್ಪೈಸಿ ನೂಡಲ್ಸ್ ಮಾಡ್ಕೊಂಬಂದೀನಿ. ಸೊ ನೀವೆಲ್ಲ ಅದನ್ನು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ. ಸೊ ನೀವು ಯಾಕೆ ಅದನ್ನೆಲ್ಲ ತಿನ್ನಬಾರ್ದು, ಅಲ್ಲಿ ಇಟ್ಟಿನ ಅದನ್ನು ಹೋಗಿ ನಿಮ್ಗೆಲ್ಲರೇ ಕೊಡ್ತೀನಿ ತಂತಂದು. ಏನಂತೀರಿ? ಮೈ ಫೇವ್ರೇಟ್ ಅಂತ ಮಗನ, ತಿನ್ನು ನಿನಗೆ ಅದನ್ನು ತಿಂದ ಮೇಲೆ ನೀ ಮೇಲೆ ಹೋಗೋದು. ಹೋಗಿ ತಂದು ಕೊಡು ಅಂತೇಳ್ರಿ ಗೈಸ್ ಇವರಿಗೆಲ್ಲ.
ಒಂದು ಕೆಲಸ ಮಾಡೋಣ, ಆ ಬಾಕ್ಸ್ನಾಗಿಂದ ಎಲ್ಲೇ ಅಜ್ಜ ಅಲ್ಲಿ ರೈಟಿಗೆ ಇಟ್ಟಾನಂತ ಆ ಬಾಕ್ಸ್ ತೊಗೊಂಡು ಅಲ್ಲೇ ಮುಂದೆ ಟೇಬಲ್ ಹಾಕಿ ಇಡೋಣ ಅದ್ರಾಗ, ಸೊ ದ್ಯಾಟ್ ಎಲ್ಲರೂ ತೊಗೊಂಡು ಒಬ್ಬೊಬ್ಬರಾಗಿ ತೊಗೊಂಡು ತಿನ್ನಲಿ. ಫೈನಲಿ ನಾನು ನೂಡಲ್ಸ್ ಇಟ್ಟಾದ ಟೇಬಲ್ ಮೇಲೆ. ಇವ್ರಿಗೆಲ್ಲ ಗೊತ್ತಿಲ್ಲ ಬಾಸು ಸೂಪರ್ ಅಣ್ಣ ಅಂತಾನೆ. ಬಾಸಿಗೆ ಒಂದು ಏನಾದರೂ ರೀಸನ್ ಹೇಳಿ ಹೊರಗೆ ಹೋಗೋಣ, ಯಾಕಂದ್ರೆ ನಾವು ಮತ್ತೆ ಇಲ್ಲೇ ಇದ್ರೆ ನಮ್ಗೆ ಫೋರ್ಸ್ ಮಾಡ್ತಾನೆ ನಾವು ತಿನ್ನು ಅಂತ ಹೇಳಿ. ಬಸ್ ನಾನು ಸ್ವಲ್ಪ ನಮ್ದು ಇವ್ರು ಬಂದಿರಲ್ಲ ಡೆಲಿವರಿ ಕೊಡೋಕೆ, ಅವ್ರಿಗೆ ಹೋಗಿ ದುಡ್ಡು ಕೊಟ್ಟು ಬರ್ತೀನಿ. ಅವ ಬಾ ಅಂದಾಗಲೇ ಫೋನ್ ಹಚ್ಚಿ ಏನು ಹೋಗಿ ಬರ್ತೀನಿ ಏನು. ಹಾಂ ಬಾಸು ಹ್ಞೂ ಅಂದ, ಜಲ್ದಿ ಹೋಗ್ಬರೋಣ ನಾವು. ಏನೈತಲ್ಲ ಗೈಸ್, ಈಗ ನಾವು ವಾಪಸ್ ಬರೋ ಅಷ್ಟಿಗೆ ಫುಲ್ಲಿ ಹೆಣಗಳು ಬಿದ್ದಿರ್ತಾವೆ. ಸೊ ನಾವು ಸ್ವಲ್ಪ ಇಲ್ಲೇ ವೇಟ್ ಮಾಡ್ಬೋದು ನಮ್ಮ ಕಾರ್ ಮುಂದೆ. 10 minutes later. ಗೈಸ್ ಫೈನಲಿ 10 ನಿಮಿಷ ಆತ. ನಾವು ಅಂದ್ಕೊಂಡಿದ್ದ ಪ್ಲ್ಯಾನ್ ಸಕ್ಸಸ್ಫುಲಿ ವರ್ಕ್ ಆಗೈತೆ ಅಂತ ಅನ್ಕೊತೀರಿ. ನನಗೆ ಒಳಗೆ ಇನ್ನರ್ ಅಂತ ಒಂದು ದೊಡ್ಡ ಖುಷಿ ಫೀಲಿಂಗ್ ಬರೋ ಅಂತೈತಿ. ಇಂಥದ್ದು ಒಂದು ನಾ ಮಾಡ್ಬೇಕಂತೇಳಿ ಎಷ್ಟು ದಿನದಿಂದ ಅಂದ್ಕೊಂಡಿದ್ದೆ. ಫೈನಲಿ ಟೈಮ್ ಬಂತು ಅನಿಸ್ತೈತಿ. ನೀವು ನೋಡ ಅಂತಿರಲ್ಲ, ಇದೇನಂತಾರಲ್ಲ ಕಂತ್ರಿ ಗ್ಯಾಂಗ್ ಮೆಂಬರ್ಸ್ ಎಲ್ಲ ಅದಾರಲ್ಲ, ನನಗೆ ಯಾರ್ಯಾರು ಟಾರ್ಚರ್ ಕೊಟ್ಟಿದ್ರಲ್ಲ ಅವರೆಲ್ಲ ಇವತ್ತು ಹೆಣ ಆಗ್ಯಾರ. ನನಗಿನ್ನೂ ಅದೇನಂತಾರಲ್ಲ ಸಮಾಧಾನ ಅನ್ನೋದು ಬರ ಅಂತಿಲ್ಲ ಅವ್ರದ್ದು ಹೆಣಗಳು ನೋಡಿ. ಆ ಬಾಸ್ ಅದನ್ನಲ್ಲ, ಆ ಬಾಸ್ ಹೆಣ ನೋಡೋದು ಒಂದು ಆಸೆ ಉಳ್ದೈತೆ ನನಗೆ. ಎಲ್ಲದ ನಾವು ಆ ಬಾಸ್ ಇವರೆಲ್ಲ ಏನೋ ತಿಂದು ಹೆಣ ಆದ್ರೆ, ಬಟ್ ಬಾಸ್ ಕಾಣೋಲ್ಲ. ಏನರ ಟಾಯ್ಲೆಟ್ ಗಿಲೆಟ್ ಹೋದಾನೆ, ಮೇನ್ ಅವ ಸಾಯೋದು ಬೇಕಾಗಿತ್ತು ನಮಗೆ. ಅದೇನೋ ಅಂತಾರಲ್ಲ ಎಲ್ಲ ಕೊಡ್ತಾನೆ ದೇವ್ರೆ, ಬಟ್ ಏನು ಬೇಕು ಅದನ್ನ ಕೊಟ್ಟಿಲ್ಲ. ಅದ್ರ ಗೈಸ್ ಏನೇ ಹೇಳ್ರಿ, ನಂಗೆ ತಡ್ಕೊಳಕ್ಕಾಂತಿಲ್ಲ ಬಾಸ್ ಹೆಣ ನೋಡೋಕೆ. ಬಟ್ ಏನಂದ್ರೆ ನಂಗೆ ಒಂದು ಕ್ವಶನ್ ಕಾಡ ಅಂತೈತಿ, ಈಗ ಎಲ್ಲ ಹೋದ ಇವ ಬಾಸ್ ಅಂತ ಹೇಳಿ. ಈಗ ನೋಡ ಅಂತೀರಿ ನಾ ಎಲ್ಲ ಕಡೆ ಹುಡುಕಿದೆ, ಸಿಗವಲ್ಲ. ವೆರಿ ಇಂಟ್ರೆಸ್ಟಿಂಗ್. ಏನಾದರೂ ಎಸ್ಕೇಪ್ ಆದ್ನ, ಇವಂಗೆ ಏನಾದರೂ ಡೌಟ್ ಬಂತ ಅಂತೇಳಿ ನನಗೆ ಯಾಕೋ ಹೆದರಿಗೆ ಬರ ಅಂತೈತಿ. ಈ ರೂಮ್ನಾಗ ನೋಡೋಣ. ಎಲ್ಲಿ ಹೋದ ಗೈಸ್ ಇವ? ಎಲ್ಲ ಕಡೆ ನೋಡಿದೆನಾ, ಎಲ್ಲೂ ಇಲ್ಲ. ನಾ ಹೊರಗೆ ನಿಂತಿದ್ದೆ ಅಂದರೆ ನನ್ನ ಕಣ್ಣು ಮುಂದೆ ಹೋಗ್ಬೇಕಿತ್ತು ಅವ ಹೊರಗೆ ಹೋದ್ರು. ಮೋಸ್ಟ್ಲಿ ಮನ್ಯಾಗ ಎಲ್ಲರ ಇರ್ಬೇಕಿವ. ಫೈನಲಿ ಇದೊಂದು ಲಾಸ್ಟ್ ರೂಮ್ ಐತಿ, ಇದೊಂದು ನೋಡ್ಬಿಡೋಣ. ಗೈಸ್ ಇದು ಏನಾತ? ನಾ ಅವ ಸಾಯ್ತಾನ ಅನ್ಕೊಂಡ್ರೆ ಸತ್ತೇ ಇಲ್ಲ ಅಂತವ. ಗೈಸ್ ಇದು ಏನಾತಪ್ಪ, ಎಡವಟ್ಟಾಯ್ತಲ್ಲ. ನಾ ಅನ್ಕೊಂಡಿದ್ದೆ ಅವ ಬಂದ್ ತಡೀರಿ. ಓ ತಡಿ ತಡಿ ತಡಿ, ನಿನ್ನ ಮಗನ ತಗೋ 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 ತಗೋ. ಚಾಕು ತಗೊಂಡು ಹೊಡಕ್ಕೆ ಬರ್ತಿ ತಡಿ. ಎಲ್ಲೋದ ಬಾ ಇಲ್ಲಿ ಮಗನ, ನಿನಗೆ ಬಿಡಂಗಿಲ್ಲಣ್ಣ. ನೋಡ್ತೀರಿ ನಾ ಇವತ್ತು ಹಿಂಗೆ ಹೆಟ್ತೀನಿ ಹೇಳ. ಯಾರ ಮೇಲೆ ಕೈ ಮಾಡ್ತೀನಿ ಗೊತ್ತನ್ನ ಯಾರಂತೇಳಿ. ಎಲ್ಲೋಕ್ಕಿ ಬಾ ಇಲ್ಲೇ. ಎಲ್ಲೇ ಇವೇನಪ್ಪ ಕಾರ್ ಹತ್ತಿದ. ನಾವು ನಮ್ಮ ಕಾರ್ ಹತ್ತೋಣ. ಇವಂಗೆ ಮಾತ್ರ ಬಿಡಂಗಿಲ್ಲ ಗೈಸ್. ನಾ ಇವತ್ತು ನನ್ನ ಕಡೆ ಗನ್ ಐತಂತ ಮರ್ತಿದ್ದೆ ಅನಿಸ್ತೈತಿ. ನನ್ನ ಕಡೆ ಗನ್ನು ಇರಬೇಕು ಮೋಸ್ಟ್ಲಿ. ನಮ್ಮ ಕಡೆ ಊಸಿ ಗನ್ ಇತ್ತಲ್ಲ, ಅದನ್ನು ತೆಗಿಯೋಣ. ಈ ಗನ್ ಯಾರು ಕೊಟ್ಟಿದೆ ಅಂತ ನೆನಪೈತಲ್ಲ ನಿಮ್ಗೆಲ್ಲರಿಗೆ. ಈ ನನ್ನ ಮಗಗೆ ಮಾತ್ರ ಬಿಡಂಗಿಲ್ಲ ಇವತ್ತೆ. ಹೆಂಗೆ ಓಡ್ಸ ಅಂತ ನೋಡಲ್ಲಿ. ಓ ನಮ್ಮ ಗನ್ಲೆ ಶೂಟ್ ನೋಡಂತದ್ರಿ. ಏ ಬಾಸ್ ನಿಂದ್ರೆ, ಎಲ್ಲೊಕ್ಕಿ ಎದಕ್ಕೆ ಎದುರು ಹೊಂಟಿ ನಿಂದ್ರೆ. ಸೀನ್ ಓಡ್ಸಂತನಪ್ಪ ಇವ. ಇವನು ನಮ್ದು ಮೇನ್ ಬೇಕಾಗಿರೋ ಕಿಲ್ ನಮಗೆ ಟಾಸ್ಕ್ ಕೊಡ್ತಾನಂತ ಹೋಗಿ ಲಾಸ್ ಆ್ಯಂಟೋಸಿಗೆ ಮೈಕಲಿಗೆ ಹೊಡೆದು ಬರ್ಬೇಕಂತ ಏನು ಅನ್ಕೊಂಡಾರಣ್ಣ ಇವಂಗೆ. ನೋಡಿದ್ರಿ ಇದು ಯಾವುದೋ ಕಂತ್ರಿ ಗ್ಯಾಂಗ್ ನಡೆಸ್ಕೊಂತ ಇಲ್ಲಿ ಹೆಂಗೋ ಸಣ್ಣ ಪುಟ್ಟ ಜೀವನ ಮಾಡ್ಕೊಂಡದನ್ನ ಮತ್ತು ನಮಗೆ ಏನಂತಾರ ದೊಡ್ಡ ಮಾಫಿಯಾಗ ಹೊಡೆದ್ ಬಾ ಅಂತಾನೆ. ಏನು ಓಡ್ಸಂತಾನಪ್ಪ ಇವ. ಬಟ್ ಆದರೂ ಏನೋ ಹೇಳ್ರಿ ಗೈಸ್, ಚಿಟ್ಟಿ ಕೊಟ್ಟು ಕಾರು ಕ್ರೇಜಿ ಐತಿ. ನೋಡಂತಿರಲ್ಲ ಏನು ಸ್ವಲ್ಪ ಎಫೆಕ್ಟ್ ಆಗಂತಿಲ್ಲ. ಯಾರಪ್ಪ ರೈಲ್ವೆ ಟ್ರ್ಯಾಕ್ಸ್ ಮೇಲೆಲ್ಲ ಹೊಂಟಾನೆ. ಓ ನೀ ಎಷ್ಟೇ ಓಡಾಡಿ ನಾನು ನಿಂತ್ರೆ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾರೂ ಇಲ್ಲ ನಿನ್ನ ಜೊತೆ. ನಿಂದು ಎಲ್ಲ ಗ್ಯಾಂಗ್ ಮೆಂಬರ್ಸಿಗೆ ಹೊಡೆದಾರ್ಥ. ಏನೋ ಅಂತಾರಲ್ಲ, ನೀನೇ ಲಾಸ್ಟ್ ಉಳ್ದಿದ್ದೀಗ. ನಿನ್ನೂ ಒಬ್ಬೊಂದು ಹೆಣ ಎತ್ತಿದ್ರೆ ಮುಗಿದ ಹೋಕ್ಕೈತಿ. ಆಮೇಲೆ ನಿಂದು ಹೆಣ ತೊಗೊಂಡೋಗಿ ಎಲ್ಲಿ ಹೋಗ್ತೀನಿ ಅಂತೇಳಿ ನಿನಗೆ ಅಂದಾಜು ಇರೋಂಗಿಲ್ಲ.
ಏನು ಓಡ್ಸಂತಪ್ಪ ಇವ ಎಟ್ಟಿದ ಫೈನಲಿ ಏನೋ ಡೇಂಜರ್ ಓಡ್ಸಂತಾನೆ ಹೆಂಗಾರ ಮಾಡಿ ಹಿಡಿಬೇಕು ಗೈಸ್ ಇವಂಗೆ ಒಂದು ಕೆಲಸ ಮಾಡ್ತೀನಿ ಸ್ವಲ್ಪ ಜೋರಾಗಿ ಕೂತೀನಿ ನೋಡಿ ಏನಾಕೈತಿ ಕಾರ್ ಒಂದು ಪಲ್ಟಿ ಮಾಡಿಸಿದ್ರೆ ಮುಗಿದೈತಿ ಏನು ಆಗಂತಿಲ್ಲ ಅಂತ ಒಂದು ಕಾರ್ ಬಟ್ ಏನೇ ಇರಲಿ ಅವ್ನ ಕಾರ್ಕಿನ ನಮ್ಮ ಕಾರು ಕ್ರೇಜಿ ಐತಿ ನೋಡ ಅಂತಿರಲ್ಲ ಒಂದು ಸಣ್ಣ ಪುಟ್ಟ ಸ್ಕ್ರ್ಯಾಚ್ ಬಿಟ್ಟು ಬೇರೆ ಏನೂ ಆಗಿಲ್ಲ ಇವ ಏನೋ ಅನ್ಕೊಂಡ ನಿಮ್ಗೆ ಇವ್ ಮಾತ್ರ ಬಿಡಂಗಿಲ್ಲ ತಗೋ ಮಗ ತಗೋ 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 ಇವತ್ತಿಗೆ ಕಳ್ಸದು ಏನು ಗೊತ್ತಿಲ್ಲ ನಾನು ಇನ್ನರಿಂದ ಒಳಗಿರೋ ಎಲ್ಲ ರೋಷ ಹೊರಗೆ ಬರ ಅಂತೈತಿ ಬಿಕಾಸ್ ನಾ ಭಾಳ ಸ್ಪೋರ್ಸಿನ ಗೈಸ್ ಇವ್ರ ಕೈಯಾಗೆಲ್ಲ ಗುಹಾರಿಯನ್ನಾಗ ಏನೋ ಅನ್ಕೊಂಡ್ಬಿಟ್ಟಿದ್ವಿ ಇವ್ರು ಬಟ್ ಮೈಕಲ್ ಬಂದಾದ್ಮೇಲೆ ನನಗೆ ಅದೇನು ಧೈರ್ಯ ಬಂದೈತಲ್ಲ ಆ ಧೈರ್ಯ ಇವ್ರು ಯಾರ ಕಡೆ ಇದ್ರೂ ಕಿತ್ಕೊಳಕ್ಕಾಗಿಲ್ಲ ಇನ್ಮೇಲೆ ನೋಡ್ತೀರಿ ಒಬ್ಬೊಬ್ಬರಿಗೆ ಹೆಂಗೆ ಪಾಠ ಕಲಿಸ್ತೀನಿ ಅಂತೇಳಿ ಇವ ಏನೋ ಅನ್ಕೊಂಡ್ಬಿಟ್ಟ ನೀವು ಬಾಸ್ ಇವ್ನಿಗೆ ಮಾತ್ರ ಬಿಡಂಗಿಲ್ಲ ಇವತ್ತು ನನ್ನ ಕಣ್ಣಾಗಿನ ಬುಲೆಟ್ಸ್ ಖಾಲಿ ಆದರೂ ಪರವಾಗಿಲ್ಲ ಇವನು ಮಾತ್ರ ಅಂತಾರಲ್ಲ ತಡಿ ಮಗನ ಐತಿ ಫೈನಲ್ ತಗೋ ಬಿತ್ತು ಅವನಿಗೆ ಗಾಡಿ ಬ್ರೇಕ್ ಡೌನ್ ಆಗಬೇಕು ಹಂಗೆ ಗೊತ್ತೀನಿ ಅವನಿಗೆ ಬಿಡಂಗಿಲ್ಲ ಇವನಿಗಂತೂ ಬಿಡಂಗಿಲ್ಲ ಇವತ್ತು ಫೈನಲಿ ಸಿಗಾಕೊಂಡಲ್ಲ ಬನೇನ ಮಾಫಿಯಾ ಲೀಡರ್ ಗಾಡಿ ಹೊಂಟಿಲ್ಲ ಅನಿಸಿದ್ ಪಾಪ ಇದ ನಮ್ಮ ಟೈಮ್ ಬಂದಾತ ಇವಂಗೂ ನಾವು ಸ್ಟೈಲಾಗಿ ಹೊಡಿನ ಗೈಸ್ ಏನು ಅನಿಸ್ತಿದ್ದು ನಿಮಗೆ ಗಾಡಿ ವಾಪ್ ಹೊಂಟಿಲ್ಲ ಮುಂದೆ ಗನ್ ತೊಗೊಂಡು ಹೊಡಿನ ಇಲ್ಲ ಚಾಕು ತೊಗೊಂಡಾಕನ ಇಳಿಯಬೇಕೀಗ ಇವ ಬಾರಲ್ಲ ಎಲ್ಲ ಹುಡಕ್ಯ ಕಾಲಿಗೆ ಶೂಟ್ ಮಾಡಿದ್ರು ಜಿಗ್ದಾಡ್ತಿ ಹೊಡೆದೇ ಇಡ್ತಿ ತಡ್ರಿ ಗೈಸ್ ನಾವು ಕೈಲೇ ನೋಡಿನಿ ತಡಿ ಮಗನ ತಡಿ ಯಾರಿಗೆ ಯಾರು ಅನ್ಕೊಂಡಿನಿ ನಾನು ನಿನ್ಕಿನ ಜಾಸ್ತಿ ಜೈಲ್ನಾಗಿದ್ದು ಬಂದೀನಿ ಹೆಂಗೆ ಹೇಳ್ತೀನಿ ಹೇಳ ಏನು ಯಾರು ಗೈಸ್ ಇವ ಫೈಟಿಂಗ್ ಸ್ಕಿಲ್ಸ್ ಡಾಜ್ ನಾವು ನಮ್ಮ ಫೈಟಿಂಗ್ ಸ್ಕಿಲ್ಸ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಬಟ್ ಏನೇ ಇರಲಿ ಇವನಿಗೆ ಮಾತ್ರ ಇವನಿಂತಂತೂ ನಾನು ಸೋಲಂಗಿಲ್ಲ ಏನು ಎಷ್ಟು ಹೊಡೆ ಅಂತ ನನಗೆ ಮತ್ತೆ ಹೊಡೋಕಿ ತಡಿ ಎಲ್ಲೋಕೆ ಎಲ್ಲೇ ಸಖತ್ತಿಲ್ಲ ಇನ್ನೂ ಬೇಕನೆ ಇದೇನಂತಾರಲ್ಲ ನನ್ನ ಕೈ ಐತಲ್ಲ ಕೈ 5 kg ಕೈ ಇದು ಒಂದು ಹೊಡೆತಕ್ಕೆ ಮಲ್ಕೊಂಡ್ಬಿಡ್ತೀನಿ ಬಿಡಂಗಿಲ್ಲ ತಡೀನಿ ಎಷ್ಟು ಹೊಡಿಬೇಕ್ರಿ ಇವಂಗೆ ಏನು ತಿಂತಿ ಒಟ್ಟಿಗೆ ನೀವು ನೋಡಂತೀರಲ್ಲ ಈ ಕೊರಿಯನ್ ಮಾಫಿಯಾ ಬಾಸಿಗೆ ಹೊಡೆದು ಕೆಳಗೆ ಕುಂಸಿದೆ ಏನೋ ಅನ್ಕೊಂಡಿದ್ದ ಅವನಿಗೆ ಫೈಟ್ ಏನಿಲ್ಲ ಅಂದ್ರೂ ಒಂದು 15 ನಿಮಿಷ ಆಯ್ತು ಆದರೂ ಸುಸ್ತಾಗಿಲ್ಲ ಮಗಗೆ ಫೈನಲಿ ಗಿವ್ ಅಪ್ ಮಾಡಿಕೊಂತ ಪ್ಲೀಸ್ ಲೀವ್ ಮೀನಾ ಏನು ಅನ್ಕೊಂಡಿನಿ ನೀ ಮಾಫಿಯಾ ಲೀಡರ್ ಅದು ಮೈಕಲಿಗೆ ಹೊಡಿಯಂತಿ ಅವ ಯಾರಂತಾರ ನಿನಗೆ ಗೊತ್ತೇನೆ ಐ ವಾಂಟ್ ಟು ಕಿಲ್ ಮೈಕ್ ಅದೇನೋ ಅಂತಾರಲ್ಲ ಆಸೆ ಅನ್ನೋದು ಇನ್ನೂ ಮಟ್ಟ ಹೋಗಿಲ್ಲ ನಿನಗೆ ಐ ವಾಂಟ್ ಟು ಕಿಲ್ ಮೈಕಲ್ ಅಂತಿ ಮಗನ ಇನ್ನೂ ಹೋಗಿಲ್ಲ ನಿನಗದು ಇದು ಗೈಸ್ ಫೈನಲಿ ಒಂದು ಎಂಡ್ ಮಾಡೋ ಟೈಮ್ ಬಂದಾಗೈತಿ ನಾವು ಯಾರನ್ನು ತೋರಿಸ್ಬೇಕು ಅದೇನಂತಾರಲ್ಲ ಇತಿಹಾಸನಾಗ ನಮ್ಮದು ಹೆಸರು ಬರೆದಾಕ್ಬೇಕು ನಾವು ಯಾರಿಗಾರ ದೊಡ್ಡವರಿಗೆ ಹೊಡೆದೀವಿ ಅಂತೇಳಿ ತೋರಿಸಬೇಕು ಅವ ಅಣ್ಣ ಅಂತಾನೆ ಪ್ಲೀಸ್ ಲೀವ್ ಮೈಕಲ್ ಅಂಥೇಳಿ ಬಟ್ ಆದರೂ ಫೈನಲಿ ಸಾವ ನನ್ನ ಕೈಯಾಗ ಆಕ್ಕೇತಂಥೇಳಿ ದೇವ್ರು ಬರೆದ್ಬಿಟ್ಟಾನ ಯಾರೂ ತಡಕ್ಕೆ ಸಾಧ್ಯನೇ ಇಲ್ಲ ಚಾಕು ಹಾಕಿ ಸಾಯಿಸ್ಬಿಡೋದು ತಗೋ 4 ಸಲ ಚಾಕು ಹಾಕಿದ್ರು ಸಾವಿಲ್ಲ ತಡಿ ಆಗ್ತೀನಿ ಇನ್ನೊಂದು ಸಲ ತಗೋ ಮಗನ ಗೈಸ್ ಫೈನಲಿ ಸತ್ ಹೋದ ಒನ್ ಆ್ಯಂಡ್ ಓನ್ಲಿ ಬನ್ಯಾನ್ ಮಾಫಿಯಾ ಲೀಡರ್ / ಬಾಸ್ ನಂಗೆ ಎಷ್ಟು ರೋಷ ಇತ್ತಲ್ಲ ಮನಸ್ಸಿನಾಗ ಪೂರ ಹೊರಗೆ ಬರಂದೈತಿ ಏನು ಮಾಡೋಣ ಅಂದ್ರೆ ಇವನ್ ಬಾಡಿ ತೊಗೊಳ್ಳೋಣ ಬಾಡಿ ಕಲೆಕ್ಟ್ ಮಾಡಿ ಒಂದು ಕೆಲಸ ಮಾಡೋಣ ಫೈನಲಿ ಇವನ್ ಬಾಡಿ ಎತ್ಕೊಂಡಾತ ಹೋಗೋಣಲ್ಲೇ ಒಂದು ಸೀಕ್ರೆಟ್ ಲೊಕೇಶನಿಗೆ ಹೋಗಿ ಇವನ್ ಬಾಡಿ ಏನೈತಲ್ಲ ಡೈರೆಕ್ಟ್ ಲಾಸ್ ಸ್ಯಾಂಟೋಸಿಗೆ ಟ್ರಾನ್ಸ್ಪೋರ್ಟ್ ಮಾಡೋಣ ಸೊ ದ್ಯಾಟ್ ಏನು ಮೈಕಲ್ ಕೊಟ್ಟಿದ್ದ ಟಾಸ್ಕ್ ಕಂಪ್ಲೀಟೆಡ್ ಅಂಥೇಳಿ ಮೈಕಲಿಗೆ ತೋರಿಸೋಣ ಸೊ ಏನಂದ್ರೆ ಗೈಸ್ ನಾವು ಸಿಂಪಲ್ ಏನು ಮಾಡೋಣ ಅಂದ್ರೆ ಫೈನಲಿ ಈ ಬಾಡಿ ಐತಲ್ಲ ಈ ಬನಿಯನ್ ಮಾಫಿಯಾ ಲೀಡರ್ ಬಾಡಿನ ಏರ್ಪೋರ್ಟಿಂದ ಟ್ರಾನ್ಸ್ಪೋರ್ಟ್ ಮಾಡಿಸೋಣ ಅದು ಡೈರೆಕ್ಟ್ ಲಾಸ್ ಸ್ಯಾಂಟೋಸಿಗೆ ಅದನ್ನು ಮಾಡಿಸಿ ಇವ್ನ ಗ್ಯಾಂಗ್ ಮೆಂಬರ್ಸ್ ಬಾಡಿಗಳೈತಲ್ಲ ಅದಕ್ಕೂ ಒಂದು ಟಿಕಾನ ಹುಡ್ಕೋನೆ
ಫಸ್ಟ್ ಏನೈತಿ ಒಂದು ಬಾಡಿ ಏರ್ಪೋರ್ಟಿಗೆ ಹೋಗಿ ಟ್ರಾನ್ಸ್ಪೋರ್ಟ್ ಮಾಡೋಣ. ನಾವು ಏರ್ಪೋರ್ಟಿಗೆ ಬಂದಾತ. ಏರ್ಪೋರ್ಟ್ ಅಂತ ಯಾಕಂದ್ರೆ ನಿಮಗೆಲ್ಲ ಹೇಳಿದ್ನಲ್ಲ. ಸೊ ನಾ ಒಂದು ಸೀಕ್ರೆಟ್ ಏಜೆನ್ಸಿಗೆ ಫೋನ್ ಮಾಡಿ ಹೇಳಿದ್ದೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ. ಹೋಪ್ಫುಲಿ ಅವರೆಲ್ಲ ರೆಡಿ ಮಾಡ್ಕೊಂಡಾರ ಅನಿಸ್ತೈತಿ ಲಾಸ್ ಸ್ಯಾಂಟೋಸ್ ಬಾಡಿ ಟ್ರಾನ್ಸ್ಫರಿಗೆ. ಐ ಥಿಂಕ್ ಆಲ್ರೆಡಿ ಅದಾರಲ್ಲೇ ನಮ್ಮ ಹುಡುಗ ಅದಾನ ಅನಿಸ್ತೈತಿ. ಏನಿಲ್ಲ, ಇವನಿಗೆ ನಾ ಬರೀ ಬಾಡಿ ಕೊಟ್ಟು ಇದನ್ನು ಡೈರೆಕ್ಟ್ಲಿ ಲಾಸ್ ಸ್ಯಾಂಟೋಸಿಗೆ ಡೆಲಿವರಿ ಮಾಡಂತ ಹೇಳ್ತೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಫೈನಲಿ ನಮ್ದು ಬನಿಯನ್ ಮಾಫಿಯಾ ಲೀಡರ್ದ ಬಾಡಿ ಕೆಳಗೆ ಹಾಕಾತ. ಆ್ಯಂಡ್ ನಮ್ಮ ಹುಡುಗಿಗೆ ಹೇಳೀನಿ ಹೋಗಿ ಡೈರೆಕ್ಟ್ ಲಾಸ್ ಸ್ಯಾಂಟೋಸಿಗೆ ಡೆಲಿವರಿ ಮಾಡಂತ ಹೇಳಿ. ಆ್ಯಂಡ್ ನಮ್ಗೆ ಮೈಕೇಲಿನ್ ಕೊಟ್ಟಿದ್ರಲ್ಲ ಟಾಸ್ಕ್, ಅದು ಕಂಪ್ಲೀಟ್ ಆತೆ. ಬರೀ ಅವ್ರ ಕಡೆಯಿಂದ ಅಕ್ನಾಲೇಜ್ಮೆಂಟ್ ಬರೋದು ವೆಯ್ಟ್ ಮಾಡೋಣ. ಆಮೇಲೆ ನಂಗೆ ಒಂದು ಐಡಿಯಾ ಬರಂತೈತಿ, ಅದ್ರ ವೆಯ್ಟ್ ಮಾಡೋ ಬದಲು ಅಂದರೆ ವೆಯ್ಟ್ ಮಾಡುವಷ್ಟಿಗೆ ನಾವು ಇನ್ನೊಂದು ಪ್ಲ್ಯಾನ್ ಬಂದಿತ್ತು ನಂಗೆ ತಲೆಯಾಗ. ಆ ಪ್ಲ್ಯಾನು ಎಕ್ಸಿಕ್ಯೂಟ್ ಮಾಡಿಬಿಡೋಣ. ಏನಂತ ಹೇಳಿ ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ತೀನಿ ಡೈರೆಕ್ಟಾಗಿ ಹೇಳೋಕ್ಕಿಂತ ಮುಂಚೆನೇ. ಅಲ್ಲಿ ಲೊಕೇಶನಿಗೆ ಹೋಗೊಂಬರ್ರಿ ಗೈಸ್. ನಾವು ಆ ಮನೆ ಕಡೆ ಬಂದಾತ. ಎಲ್ಲಿಂತ್ರ ನಮ್ದು ಈ ಸ್ಟಾರ್ಟ್ ಆಗೈತಲ್ಲ ಚಾಪ್ಟರ್, ಆ ಮನೆ ಕಡೆ ನಾವು ಫೈನಲಿ ಬಂದಾತ. ನನ್ನ ತಲೆಗೊಂದು ಐಡಿಯಾ ಬಂದಿತ್ತಲ್ಲ, ಹೇಳಿದ್ನಲ್ಲ ಏನೋ ಒಂದು ಮಾಡ್ತೀನಿ ಅಂಥೇಳಿ, ಅದು ನಿಮಗೆ ಮಾಡೇ ತೋರಿಸ್ಬಿಡ್ತೀನಿ. ಭಾಳ ದಿನದಿಂದ ನನ್ನ ಒಳಗೆ ಒಂದು ಕೆಟ್ಟ ರೋಷ ಇತ್ತು. ಇವತ್ತು ರೋಷನ ಫೈನಲಿ ಅಂತ ಕಾನೋ ಟೈಮ್ ಬಂದಾಗೈತಿ. ಏನೋ ನನ್ನ ಕಾರ್ನಾಗ ಬರುವಾಗ ಒಂದು ಸ್ವಲ್ಪ ಐಟಮ್ಸ್ನ ತೊಗೊಂಬಂದೀನಿ, ಅವನ್ನೆಲ್ಲ ಕೈಯಾಗಿ ಹಿಡ್ಕೋತೀನಿ ಏನೇನಂತೇಳಿ. ನಮ್ದು ಪ್ಲ್ಯಾನ್ನಾಗಿಂದ ಫಸ್ಟ್ ಐಟಮ್ ಬಂದುಬಿಟ್ಟು ಇದಕ್ಕೇನಂತಾರಂದ್ರೆ ಗೈಸ್, ಇದನ್ನು ಜರಿ ಕ್ಯಾನ್ ಅಂತಾರೆ. ನಾವು ಇದನ್ನು ನೀವು ಯೂಶ್ವಲಿ ನೋಡಿರ್ತೀರಿ, ನಾವು ಇದನ್ನೆಲ್ಲ ಕಾರಿಗೆ ಹಾಕ್ತೀವಿ. ಬಟ್ ಕೆಲವೊಬ್ರು ನಮ್ಮಂಥ ಮಂದಿಗಳು ಏನು ಮಾಡ್ತಾರೆ ಅಂದ್ರೆ ಹಿಂಗೆ ಮನೆಗಳಿಗೆ, ಹಿಂಗೆ ಕಾರ್ಗಳಿಗೆ ಒಳಗೆ ಹಾಕಂಗಿಲ್ಲ, ಕಾರ್ ಒಳಗೆ, ಬಟ್ ಕಾರ್ ಮೇಲೆ ಹೀಗೆಲ್ಲ ಹಾಕ್ತಾರೆ. ಸೊ ನಿಮ್ಗೆ ಆಲ್ರೆಡಿ ನನ್ನ ಪ್ಲ್ಯಾನ್ ಬಗ್ಗೆ ಗೊತ್ತಾಗಿತ್ತು ಅಂದ್ಕೊಂಡಿದ್ದು ನಾ ಏನು ಮಾಡಾಕೊಂತೀನಿ ಅಂತೇಳಿ. ಎಷ್ಟು ಆಕೈತೆ ಅಷ್ಟಿನ ಎಲ್ಲ ಇಡೀ ಮನಿನ ಕವರ್ ಮಾಡೋಕ್ಕೆ ಟ್ರೈ ಮಾಡ ಅಂತೀನಿ. ಮನಿ, ಈ ಬನಿಯನ ಮಾಫಿಯಾ ಐತಲ್ಲ ಇದ್ರದ್ದು ಕಾರ್ ಏನೇನದವ ಎಲ್ಲ ಸ್ವಲ್ಪ ಇಲ್ಲೂ ಹಾಕ್ಬರು ಅಂತ ಹೇಳ್ರಿ ಒಳಗೆ. ನೀವು ನೋಡ ಅಂತಿರಲ್ಲ, ಇದೇನು ಸಣ್ಣ ಪುಟ್ಟ ಗ್ಯಾಂಗ್ ಮಾಡ್ಕೊಂಡು ಇವ್ರೇನು ಆಟ ಆಡ ಅಂತಿದ್ರಲ್ಲ, ಅದನ್ನು ನನಗೆ ನೋಡಿ ಇರಿಟೇಟ್ ಆಗಿ ಸ್ಟಾರ್ಟ್ ಆಗಿಬಿಟ್ಟಿತ್ತೆ. ನಂಗೆ ಅಸಹ್ಯ ಅನ್ನಿಸ್ತೈತಿ ಇಂಥ ಒಂದು ಗ್ಯಾಂಗ್ ಒಳಗೆ ನಾ ಇದ್ದೆ ಅಂತ ಹೇಳಿ. ಬಟ್ ಆದರೂ ಏನು ಹೇಳ್ರಿ, ಈ ಮನಿ ಐತಲ್ಲ ಬಬ್ಲು ಬಾಯ್ ಮನಿ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಇತ್ತು. ಅನ್ಫಾರ್ಚುನೇಟ್ಲಿ ಒಂದು ಏನಂತಾರೆ, ಒಂದು ಸಣ್ಣ ತಪ್ಪಿಂತ್ರ ಇಡೀ ಮನಿನ ಸುಡಬೇಕಂತೈತಿ. ಅವತ್ತು ಅಂತಾರಲ್ಲ, ಅವತ್ತು ಬಬ್ಲು ಬಾಯ್ ಅಷ್ಟು ದ್ವೇಷ ಕಾಣ್ರೆ ಮೈಕಲ್ ಮೇಲೆ ಏನಾರ ಅಟ್ಯಾಕ್ ಮಾಡಲಿಲ್ಲ ಅಂದ್ರೆ ಟೈಮೇ ಬೇರೆ ಇರ್ತಿತ್ತು. ಇಷ್ಟೊತ್ತಿಗೆ ನಾನು ಬಬ್ಲು ಬಾಯ್ ಇಲ್ಲಿ ಮನ್ಯಾಗ ಕುಂತ ಏನರ ಭಾರಿ ಚಲೋ ಡಿಸ್ಕಷನ್ ಮಾಡ್ತಿದ್ವಿ. ಬಟ್ ಏನೋ ಅಂತಾರಲ್ಲ, ಹಂಗಾಗಲಿಲ್ಲ, ಬೇರೆನೇ ಹೋಗುತ್ತೆ. ಫೈನಲಿ ನಾವು ಇಡೀ ಮನಿನ ಕವರ್ ಮಾಡಾಯ್ತು ಪೆಟ್ರೋಲ್ ಇಂತ್ರ. ಸೊ ಈಗ ಇಳ್ದಿರೋದು ಲಾಸ್ಟ್ ಒಂದೇ ಟಾಸ್ಕ್. ನಮ್ಮ ಪ್ಲ್ಯಾನ್ ಆಗಿಂದ ಎರಡನೇ ಐಟಮ್ ನಿಮಗೆಲ್ಲ ಅನ್ಕೊಂತಿರ್ಬೋದು ಇದು ಏನಂತ ಹೇಳಿ. ಇದಕ್ಕೆ C4 ಅಂತಾರೆ. ಆ್ಯಂಡ್ ಇದು ನಮಗೆ ಸಿಕ್ಕಿದ್ದು ಒಂದು ಸೀಕ್ರೆಟ್ ಏಜೆನ್ಸಿ ಅಂತ. ಸೊ ಇದ್ರ ಯೂಸು ನಾವು ಭಾಳ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸಿಗೆ ಮಾಡ್ತೀವಿ. ನಾವು 2 ಹಚ್ಚಾತ, ನಾವು ಏನಂದ್ರೆ ಸ್ವಲ್ಪ ದೂರ ಬರ್ಬೇಕು 2 ಹಚ್ಚಾದ್ಮೇಲೆ, ಇಲ್ಲಾಂದ್ರೆ ಭಾಳ ಏನಂತಾರೆ ಸೀನ್ ಆಗಿಬಿಡ್ತೈತಿ. 3ನೇದು ಹಚ್ಚಿದೆ, ಇದು ಕಾರಿಗೊಂದು ಹಚ್ಬಿಡೋಣ. ನಮ್ಮ ಕಾರ್ ಸ್ವಲ್ಪ ಸೈಡಿಗೆ ತೊಗೊಳ್ಳೋಣ. ಇಲ್ಲಾಂದ್ರೆ ಮತ್ತು ನಮ್ಮ ಕಾರು ಅಫೆಕ್ಟ್ ಆಗಿತ್ತು ಅದ್ರಾಗ. ನಮ್ಮ ಪ್ಲ್ಯಾನಿಂದ ಕೊನೆ ಸ್ಟೇಜಿಗೆ ನಾವು ಬಂದಾತ. ಇನ್ನೇನಿಲ್ಲ, ಈಗ ನೀವು ನೋಡ ಅಂತಿರಲ್ಲ ಈ ಬ್ಯೂಟಿಫುಲ್ ಹೌಸ್ ಕೆಲವೇ ಕ್ಷಣಗಳಲ್ಲಿ ಒಂದು ಮುರಿದು ಹೋಗಿರೋ ಹೌಸ್ ಆಕೈತಿ, ಆಮೇಲೆ ಒಂದು ಟೈಪ್ ಕೆಟ್ಟ ಹೋಗಿರೋ ಹೌಸ್ ಆಕೈತಿ. ಹೆಂಗೆ ಆಕೈತೆ ಅಂತೇಳಿ ನಾನು ತೋರಿಸ್ತೀನಿ ನೋಡ್ರಿ, ಪ್ರೆಸ್ ಮಾಡ್ತೀನಿ ನೋಡ್ರಿ. ಈಗ ನೀವು ನೋಡ್ತಿರಲ್ಲ ಗೈಸ್, ನಮ್ದು ಚಾಪ್ಟರ್ ಕ್ರಿಮಿನಲ್ ಚಾಪ್ಟ್ರಿಗೆ ನಾವು ಎಂಟ್ರಿ ಕೊಟ್ಟಾತೆ. ಆ್ಯಂಡ್ ನಾವು ಹೊಡೆದಿದ್ದು ಸಣ್ಣ ಪುಟ್ಟ ಮನುಷ್ಯಗೂ ಅಲ್ಲ, ಹೊಡೆದಿದ್ದು ಒಂದು ದೊಡ್ಡ ಡಾನಿಗೆ ಹೊಡೆದೀವಿ. ಆ್ಯಂಡ್ ನಾವು ಫೈನಲಿ ವೇಟ್ ಮಾಡೋದು, ಫೈನಲ್ ಅದೇನಂತಾರಲ್ಲ ಒಂದು ಅಕ್ನಾಲೇಜ್ಮೆಂಟ್ ಮೈಕಲ್ಲಿಂದ್ರೆ ಅದಕ್ಕೆ ಒಂದೇ ವೆಯ್ಟ್ ಮಾಡೋ ಅಂತೀವಿ. ಅವ್ರದ್ದು ಕಾಲ್ ಬಂದಾತಂದ್ರೆ ನನ್ನ ಹ್ಯಾಪಿ ಪರ್ಸನ್ ಯಾರೂ ಇರೋಂಗಿಲ್ಲ. ಬಿಕಾಸ್ ನಾವು ಹೇಳಿದ ಟಾಸ್ಕ್ನು ಸ್ಟೈಲಿಶ್ ಆಗಿ ಕಂಪ್ಲೀಟ್ ಮಾಡಿದೆ ಗೈಸ್. ಎಲ್ಲರಿಗೂ ನಿಮ್ಗೆ ಈ ನಂದು ಎಪಿಸೋಡ್ ಸೇರ್ತಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟ, ಏನಂದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ನಾಗೂ ನಾ ಬ್ಯಾಂಗರ್ ಆಗಿ ಬರ್ತೀನಿ. ಅಂಟಿಲ್ ದೆನ್ ಬಾಯ್.